ಹಲ್ಲೆಲೂಯಾ, ಆಮೆನ್. ನಾವು ಸಜೀವವಾದ ದೇವರನ್ನು ನಾವು ಆರಾಧಿಸುವವರಾಗಿದ್ದೇವೆ. ಕೆಲವೊಂದ್ಸರಿ ನಾವು ನಮ್ಮನ್ನಾವೇ ಮಿತಿಗೊಳಿಸ್ತೇವೆ, ನಮ್ಮನ್ನಾವೇ ನಾವೇನ್ ಮಾಡ್ತೇವೆ, ಮಿತಿಗೊಳಿಸ್ತೇವೆ. ಆದ್ರೆ ನಮ್ಮ ದೇವರು ಯಾರು ಅಂತ ನಮಗೆ ಗೊತ್ತಾದಾಗ ನಮ್ಮ ಜೀವಿತ ಇದ್ದಂತೆ ಇರುವುದಿಲ್ಲ ಪ್ರಿಯ. ಆಮೆನ್. ಪೌಲನೊಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಎಫೆಸದವರಂತ ಬರೆದಂತ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಆತನು ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ ಪ್ರಿಯರ್. ಆ ಪ್ರಾರ್ಥನೆ ಏನು ಗೊತ್ತಾ? 15ನೇ ವಚನದಿಂದ ಅದಿರುವಂಥದ್ದಾಗಿದೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಒಂದೇ ಒಂದು ಮುಖ್ಯವಾದ ಅಂಶ. ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವಿಚ್ಚಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರಿಗೂ ನೀವು ತೋರಿಸಿರುವ ಪ್ರೀತಿಯನ್ನು ಕುರಿತು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಪೌಲನ್ ಏನು ಹೇಳ್ತಾನೆ ಗೊತ್ತಾ? ಕೇಳಿಸ್ಕೊಡ್ರಿ. ನೀವು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದೀರಿ, ಒಬ್ಬರಿಗೊಬ್ಬರು ನೀವು ಪ್ರೀತಿ ಇಟ್ಟಿದ್ದೀರಿ. ಅದನ್ನು ನೋಡಿ ನಾನು ನಿಮಗೋಸ್ಕರ ಎಡಬಿಡದೆ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ, ಆಮೆನ್. ಅಂದ್ರೆ ಪೌಲನು ಎಫೆಸಸ್ ಸಭೆದವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ತೋತ್ರ ಹೇಳ್ತಾ ಇದ್ದಾನೆ. ದೇವರ ಸ್ವಾಮಿ ಅವ್ರ ಪ್ರೀತಿಗಾಗಿ ಸ್ತೋತ್ರ, ನಿನ್ನಲ್ಲಿಟ್ಟಿರುವ ನಂಬಿಕೆಗಾಗಿ ಸ್ತೋತ್ರ. ಮುಂದಿನ ವಚನ ನೋಡ್ರಿ. ಇವಾಗ ಪ್ರಾರ್ಥನೆ ಎಡಬಿಡದೆ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ? ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ. ಹಲ್ಲೆಲೂಯಾ, ಆಮೆನ್. ಏನಂತ ಮಾಡ್ದ? ಪೌಲನು ಪ್ರಾರ್ಥನೆ ಮಾಡಿದ್ರೆ ಏನಂತ ಪ್ರಾರ್ಥನೆ ಮಾಡ್ದ? ಬಹಳ ಸರಿ ನಾವು ಪ್ರಾರ್ಥನೆ ಮಾಡ್ತೀವಿ. ಏನಂತ ಪ್ರಾರ್ಥನೆ ಮಾಡ್ತೀವಿ? ಸ್ವಾಮಿ ಈ ಸ್ವಸ್ಥತೆ ಆಗಲಿ, ಬಿಡುಗಡೆ ಆಗಲಿ, ಸ್ವಾಮಿ ಉದ್ಯೋಗ ಕೊಡು, ಇದು ಕೊಡು. ಸಾಧಾರಣವಾದಂಥ ಪ್ರಾರ್ಥನೆ, ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಪೌಲನು ಏನು ಪ್ರಾರ್ಥನೆ ಮಾಡಿರ್ಬೋದು? ಇವಾಗ ಒಂದು ವೇಳೆ ಪೌಲನು ನಿಮ್ಮ ಚರ್ಚ್ ಪಾಸ್ಟರ್ ಆಗಿದ್ರೆ ನಿಮಗೋಸ್ಕರ ಏನಂತ ಪ್ರಾರ್ಥನೆ ಮಾಡ್ತಿತ್ತು? ರೈಟ್? ಅವನೇನು ಪ್ರಾರ್ಥನೆ ಮಾಡ್ದ ನೋಡ್ರಿ, ಇಲ್ಲಿ ಹೇಳ್ತದೆ 17ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ, ಎಲ್ಲರೂ ಹೇಳ್ರಿ, ತನ್ನ ವಿಷಯವಾಗಿ. ಯಾರ ವಿಷಯವಾಗಿ? ತನ್ನ ಅಂದ್ರೆ ಯಾರು? ತಂದೆಯ ವಿಷಯವಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ. ಯಾರ ವಿಷಯವಾಗಿ? ನಿನ್ನ ವಿಷಯವಾಗಿ ಅಲ್ಲ, ನನ್ನ ವಿಷಯವಾಗಿ ಅಲ್ಲ, ನಮ್ಮ ಮನೆ ವಿಷಯವಾಗಿ ಅಲ್ಲ, ನಿನ್ನ ಆರೋಗ್ಯ ವಿಷಯವಾಗಿ ಅಲ್ಲ, ತನ್ನ ವಿಷಯವಾಗಿ. ಎಲ್ಲರೂ ಹೇಳ್ರಿ, ನನ್ನ ವಿಷಯವಾಗಿ ಅಲ್ಲ, ತನ್ನ ವಿಷಯವಾಗಿ. ಸ್ವಲ್ಪ ಜನಕ್ಕೆ ಬೇಜಾರು, ಅಯ್ಯೋಪ್ಪ ನನ್ನ ವಿಷಯ ಇಲ್ಲ, ನಿನ್ನ ವಿಷಯ ಇಲ್ಲ. ಇದು ತನ್ನ ವಿಷಯ, ದೇವರ ವಿಷಯ, ತಂದೆಯ ವಿಷಯ. ರೈಟ್? ಇಲ್ಲಿ ನೋಡ್ರಿ, ಏನು ಮುಂದೆ ನೋಡೋಣ, ಬೇಜಾರಾಗಬೇಡ್ರಿ. ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು, ಎಲ್ಲದಕ್ಕಿಂತ ದೊಡ್ಡ ಪ್ರಾರ್ಥನೆ ಅವನು ಮಾಡ್ತಾನೆ. ದೊಡ್ಡ ದೇವರ ಸೇವಕ ಆತನು ಅಲ್ಲ, ದೇವರಿಂದ ಬಲವಾಗಿ ಉಪಯೋಗಿಸಲ್ಪಟ್ಟವನು. ತಂದೆಯ ವಿಷಯದಲ್ಲಿ ನಿಮಗೆ ತಿಳುವಳಿಕೆ ಕೊಡ್ಲಿ ಅಂತ. ಅಂದರೆ ಶಾರ್ಟಾಗಿ ಹೇಳ್ಬೇಕಂದ್ರೆ ಆ ಪ್ರಾರ್ಥನೆನ ಸುಲಭವಾಗಿ ಹೇಳ್ಬೇಕು, ನೀವು ತಂದೆನ ತಿಳ್ಕೊಳ್ರಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆತನ ಪ್ರಾರ್ಥನೆ ಏನು ಗೊತ್ತಾ? ಸ್ವಾಮಿ ಇವ್ರಿಗೆ ಜ್ಞಾನ, ಪ್ರಕಟಣೆ, ಆತ್ಮ ಕೊಡು, ಇವ್ರಿಗೆ ತಿಳುವಳಿಕೆ ಕೊಡು. ಏನು ತಿಳ್ಕೊಳ್ಬೇಕು? ನಿನ್ನ ವಿಷಯವಾಗಿ ಇವ್ರು ತಿಳ್ಕೊಳ್ಳಿ, ನಿನ್ನನ್ನು ತಿಳ್ಕೊಳ್ಳಿ. ಹಲ್ಲೆಲೂಯಾ. ನಾನು ಹೇಳ್ತೀನಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಎಷ್ಟೋ ಅಗತ್ಯತೆಗಳಿರ್ಬೋದು ನಮಗೆ. ರೈಟ್? ನಮ್ಮ ಜೀವಿತದಲ್ಲಿ ಸಮಸ್ಯೆ ಇರ್ಬೋದು, ಮಕ್ಕಳ ಜೀವಿತದಲ್ಲಿ, ಕುಟುಂಬದಲ್ಲಿ, ವ್ಯಾಪಾರದಲ್ಲಿ, ಈ ಲೋಕದಲ್ಲಿ ಅನೇಕ ಸಮಸ್ಯೆ ಇರ್ಬೋದು. ನಾವು ಅನೇಕ ಸರಿ ಏನು ಮಾಡ್ತೀವಿ ಗೊತ್ತಾ? ಆ ಸಮಸ್ಯೆಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ತಪ್ಪಲ್ಲ. ಅನೇಕ ಸಭೆಗಳು, ಅನೇಕ ವಿಶ್ವಾಸಗಳು ಹಂಗೆ ಮಾಡೋದು. ಆದರೆ ಇಲ್ಲಿ ಪೌಲನ್ ಏನು ಮಾಡ್ತಾನೆ ಗೊತ್ತಾ? ನೀವು ದೇವರನ್ನು ತಿಳ್ಕೊಳ್ರಿ. ಆಶ್ಚರ್ಯ ಆಗ್ಬೋದು, ಹಂಗಾದ್ರೆ ನನ್ನ ವಿಷಯ ಏನಪ್ಪ? ನಾವು ದೇವ್ರ ವಿಷಯ, ದೇವ್ರನ್ನ ತಿಳ್ಕೊಳ್ಬೇಕಂತಂದ್ರೆ ನನ್ನ ವಿಷಯ ಏನು? ನನಗೆ ಇವೆಲ್ಲ ಸಮಸ್ಯೆಗಳಿದಾವೆ. ಕಣ್ಣು ತೆಗೆದ್ರೆ ಇದು ಕಾಣ್ತದೆ, ನನಗೆ ಇದಾದರೆ ಇದು ಕಾಣಿಸ್ತದೆ, ಬೆಳಿಗ್ಗೆ ಎದ್ರೆ ಇದಕ್ಕೆ ಇದೇ ಇರ್ತದೆ ನನ್ನ ಮುಂದೆ. ನನ್ನ ವಿಷಯ ಏನು ಗೊತ್ತಾ? ನೀನು ದೇವ್ರನ್ನ ತಿಳ್ಕೊಂಡ್ರೆ ನಿನ್ನ ವಿಷಯ ಸೆಟ್ ಆಗ್ಬಿಡ್ತಾವ. ನಿನ್ನ ವಿಷಯ ಯಾವಾಗಲಿರ್ತದೆ. ಈ ಲೋಕದಲ್ಲಿ ನಮಗೆ ಇನ್ ದಿಸ್ ವರ್ಲ್ಡ್ ಯು ಹ್ಯಾವ್ ಟ್ರಿಬುಲೇಷನ್. ಈ ಲೋಕದಲ್ಲಿ ನಮಗೆ ಶ್ರಮೆಗಳು ಉಂಟು.
ಆದ್ರೆ ಯೇಸುಸ್ವಾಮಿ ಹೇಳ್ದ, ಧೈರ್ಯಗೊಳ್ಳಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಅಂದ್ರೆ ನೀವಿವಾಗ ಯಾರನ್ನ ತಿಳ್ಕೋಬೇಕು? ಲೋಕವನ್ನು ಜಯಿಸಿದಂಥವನನ್ನು ನೀನು ತಿಳ್ಕೊಂಡ್ರೆ ನೀನು ಕೂಡ ಆ ಲೋಕದಲ್ಲಿ ಉಂಟಾಗುವ ಶ್ರಮೆಗಳನ್ನು ಜಯಿಸ್ತಿ. ಹಲ್ಲೆಲೂಯ. ಅಂದ್ರೆ ಇಲ್ಲಿ ಸಮಸ್ಯೆಯನ್ನು ತೀರಿಸುವವರು, ಪರಿಹಾರ ಕೊಡುವವರು ಯಾರು? ಪಾಪದ ಪರಿಹಾರಿ ಯಾರು? ರೋಗದ ಪರಿಹಾರಿ ಯಾರು? ಗಟ್ಟಿಗೆ ಹೇಳಬೇಕು, ನಾಚಿಕೆ ಪಡಬಾರ್ದು. ಓಕೆ, ಪಾಪದ ಪರಿಹಾರಿ ಯಾರು? ರೋಗದ ಪರಿಹಾರಿ ಯಾರು? ಶಾಪದ ಪರಿಹಾರಿ ಯಾರು? ಸೈತಾನ ಮಾಟ ಮಂತ್ರ ಶಕ್ತಿಗಳ ಪರಿಹಾರಿ ಯಾರು? ಅಂದ್ರೆ ನೀನು ಇವಾಗ ತಂದೆನ ತಿಳ್ಕೊಳ್ತಾ ಇದ್ರೆ ಪರಿಹಾರನ ತಿಳ್ಕೊಳ್ತಾ ಇದ್ದೆ. ಹಲ್ಲೆಲೂಯ. ಆ ಪರಿಹಾರದ ಮೂಲ ಆತನನ್ನು ನೀನು ತಿಳ್ಕೊಳ್ತಾ ಇದ್ದಿ. ಹಲ್ಲೆಲೂಯ. ಸಮಸ್ಯೆ ಏನು? ದಿನಲೆದ್ರೆ ಅದನ್ನೇ ನೋಡಿ, ಅದೇ ಅದೇ ಸಮಸ್ಯೆ. ಭಾಳ ಸರಿ ನಮ್ಮ ಧ್ಯಾನ ಸಮಸ್ಯೆ ಮೇಲಿದೆ, ನಮ್ಮ ಪ್ರಾರ್ಥನೆಗಳು ಕೂಡ ಬರೀ ಸಮಸ್ಯೆ. ಆದರೆ ಆ ಪರಿಹಾರ ಕೊಡುವಂಥ, ಈ ಸಮಸ್ಯೆಗೆ ಪರಿಹಾರ ಕೊಡುವಂಥವನನ್ನು ನೀನು ತಿಳ್ಕೊಂಡ್ರೆ ನಿನ್ನ ಜೀವಿತ ವ್ಯತ್ಯಾಸವಾಗಿರುವಂಥದ್ದು. ಅದಕ್ಕೆ ದಾವಿದನ ಕೀರ್ತನೆ ಬರೆದಾಗ ಕೂಡ ಭಕ್ತರು, ದೇವರ ಬೈಬಲ್ನಲ್ಲಿ ನಾವು ನೋಡಿದಂಥ ಭಕ್ತರು, ಜಯಶಾಲಿಯಾದ ಜೀವಿತವನ್ನು ಜೀವಿಸಿದವರು, ಅವ್ರಿಗೂ ಸಮಸ್ಯೆಗಳು ಬಂತು, ನಮಗೂ ಬರ್ತವೆ. ವ್ಯತ್ಯಾಸ ಏನು ಗೊತ್ತಾ? ಅವರು ಪರಿಹಾರ ಕೊಡುವಂಥ ದೇವರನ್ನು ತಿಳ್ಕೊಂಡಿದ್ರು. ಆಮೇನ್. ಅಲ್ಲಿ ನೋಡ್ರಿ, ದಾನಿಯೇಲ 11:32 ಏನು ಹೇಳ್ತದೆ ನೋಡ್ರಿ. ದಾನಿಯೇಲ 11:32, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಅಲ್ಲಿ 2ನೇ ಭಾಗ ಏನು ಹೇಳ್ತದೆ? ತಮ್ಮ ದೇವರನ್ನು ಅರಿತವರು, ತಿಳಿದುಕೊಂಡವರು. ಇಲ್ಲಿ ಬೀಗದ ಕೈ ಏನು? ಯಾರನ್ನ ತಿಳ್ಕೊಳ್ಬೇಕು ನಾವು? ಸಮಸ್ಯೆನ? ದೇವರನ್ನ? ದೇವರನ್ನು. ಏನಾಗ್ತದಂತೆ? ದೇವರನ್ನ ತಿಳ್ಕೊಂಡ್ರೆ ಏನಾಗ್ತದೆ? ಅರಿತವರು ದೃಢಚಿತ್ತರಾಗಿ. ಹಲ್ಲೆಲೂಯ. ಇನ್ನ ಕೆಲವು ಬೇರೆ ಟ್ರಾನ್ಸ್ಲೇಷನ್ಗಳಿವೆ. ಅದರಲ್ಲಿ ಏನು ಹೇಳ್ತದಂದ್ರೆ, ಇಲ್ಲಿ ಇನ್ನೊಂದು ವರ್ಷನ್ ಇದೆ ನೋಡ್ರಿ, ಓದ್ತೀನಿ. ಆದರೆ ತಮ್ಮ ದೇವರನ್ನು ಅರಿಯುವ ಜನರು ದೃಢಚಿತ್ತರಾಗಿ ಎದುರಿಸುವರು. ಅಂದ್ರೆ ಯಾರು? ಸೈತಾನನನ್ನು, ಆ ಸಮಸ್ಯೆಯನ್ನು ಎದುರಿಸ್ತಾರಂತೆ. ಆಮೇನ್. ಉದಾಹರಣೆಗೆ ಹೇಳ್ತೀನಿ. ಓಕೆ, ದೃಢಚಿತ್ತರಾಗಿರು. ಉದಾಹರಣೆಗೆ ದಾವೀದ ಗೊಲಿಯಾತ ಕತೆ ಗೊತ್ತಲ್ಲ ಎಲ್ಲರಿಗೆ, ರೈಟ್? ಗೊಲಿಯಾತ ಯಾರು? ದೊಡ್ಡ ವ್ಯಕ್ತಿ, ಇಷ್ಟು 9 ಅಡಿ ಎತ್ತರ ಅವನು, ರೈಟ್? ಅವ್ನು ಬರ್ತಾನೆ, ಇಸ್ರಾಯಲ್ಗೆ ಸವಾಲು ಆಗ್ತಾನೆ. ಯಾರು ಬರ್ತೀರಿ ನನಗೆ? ಒಬ್ಬ ಮನುಷ್ಯನ ಕಳಿಸ್ರಿ, ನಾನು ಗೆದ್ರೆ ನಾವೆಲ್ಲರೂ ನಿನಗೆ ಬಾನಿಸರಾಗ್ಬಿಡ್ತೀವಿ. ನಿಮ್ಮಲ್ಲಿ ನೀವು ಯಾರು ಕಳಿಸ್ತೀರೋ ಅವನು ಗೆದ್ರೆ ನಾವೆಲ್ಲರೂ ಬಾನಿಸರಾಗ್ಬಿಡ್ತೀವಿ. ನಾನು ಗೆದ್ರೆ ನೀವೆಲ್ಲರೂ ನನಗೆ ಬಾನಿಸರಾಗ್ಬೇಕು. ಯಾರು ಬರ್ತೀರಿ ಬನ್ರಿ ಅಂತಂದ. ಇಸ್ರಾಯಲ್ನಾಗ ಯಾರು ಮುಂದೆ ಹೋಗೋಕೆ ಧೈರ್ಯ ಆಗಲಿಲ್ಲ, ರೈಟ್? ಅವಾಗ ಅರಸ ಯಾರು? ಆ ಟೈಮ್ನಲ್ಲಿ ಅರಸ ಯಾರಾಗಿದ್ರು? ಸೌಲನನ್ನು ಸಮುವೇಲ್ ಅಭಿಷೇಕಿಸಿದ್ದ, ರೈಟ್? ಇಸ್ರಾಯೇಲರು ಯಾರು? ದೇವಜನರ, ಅನ್ಯ ಜನರ? ದೇವಜನರು. ಅಬ್ರಾಮ, ಈಸಾಕ, ಯಾಕೋಬರ ಸಂತತಿಯವರು. ಪ್ರಶ್ನೆ, ಮತ್ತೆ ಯಾಕಪ್ಪ ಅವರು ಜಯಿಸ್ಲಿಲ್ಲ? ಯಾಕೆ ಅವನ ವಿರುದ್ಧವಾಗಿ ಹೋಗ್ಲಿಲ್ಲ? ಅವ್ರ ಜೊತೆಗೆ ಒಡಂಬಡಿಕೆ ಇತ್ತಾ ಇರಲಿಲ್ವಾ? ದೇವರಿಗೆ ಉತ್ತರ ಕೊಡ್ಬೇಕು ಗಟ್ಟಿಯಾಗಿ. ಇತ್ತಾ ಇರಲಿಲ್ಲ? ಮತ್ತೆ ಯಾಕೆ ಹೋಗ್ಲಿಲ್ಲ? ಸೌಲನ್ ಯಾಕೆ ಹೋಗ್ಲಿಲ್ಲ? ನಮ್ಮ ಪಕ್ಷ, ದೇವರು ನಮ್ಮ ಪಕ್ಷ ಇದ್ರೆ ನಮ್ಮ ವಿರೋಧಿ ಯಾರು ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ? ದೇವರವ್ರ ಪಕ್ಷ ಇದ್ರೂ ಕೂಡ, ದೇವರವ್ರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದ್ರು ಕೂಡ, ದೇವರವ್ರಿಗೆ ವಾಗ್ದಾನ ಕೊಟ್ಟಿದ್ರು ಕೂಡ, ಅವರು ತಮ್ಮ ದೇವರನ್ನು ಅರಿತಿರಲಿಲ್ಲ. ಹಲ್ಲೆಲೂಯಾ. ನಮ್ಮ ಜೀವಿತಗಳು ಕೂಡ ಹಂಗೆ ಆಗ್ಬೋದು ಒಂದ್ಸರಿ. ನೀನು ಯೇಸುಸ್ವಾಮಿನ ತಿಳ್ಕೊಂಡಿರ್ತಿ, ಚರ್ಚಿಗೆ ಬರ್ತಾ ಇರ್ತಿ, ಬ್ಯಾಪ್ಟಿಸಮ್ ತಗೊಂಡಿರ್ತಿ, ಬೈಬಲ್ ಓದ್ತಾ ಇರ್ತಿ, ವಾಕ್ಯಗಳು ಕಂಠಪಾಠ ಮಾಡಿರ್ತಿ, ನಿಂಗೆ ಬೈಬಲ್ ಗೊತ್ತಿರ್ತದೆ, ಆದರೆ ಬೈಬಲಿನ ದೇವರು ಗೊತ್ತಿರಲ್ಲ ನಿನಗೆ. ವ್ಯತ್ಯಾಸ ಇದೆ. ನಿಮ್ಮ ಮನೆಗೆ ವಚನಗಳು ಹಾಕಿರ್ಬೋದು, ಇಲ್ಲೊಂದು ವಚನ, ಇಲ್ಲೊಂದು ವಚನ,
ಆದರೆ ಆ ವಚನ ಕೊಟ್ಟಂತ ದೇವರು ನಿನಗೆ ಗೊತ್ತಿರಲ್ಲ. ಸೌಲನಿಗೂ ಅದೇ ದೇವರಿದ್ದ, ಸೌಲನಿಗೂ ವಾಗ್ದಾನ ಕೊಟ್ಟಿದ್ದ, ಸೌಲನೊಂದಿಗೂ ಒಡಂಬಡಿಕೆ ಮಾಡಿಕೊಂಡಿದ್ದ. ಆದರೆ ದುಃಖಕರವಾದ ಸಂಗತಿ ಏನಂದ್ರೆ, ಸೌಲನು ತನ್ನ ದೇವರನ್ನು ಅರಿತಿರಲಿಲ್ಲ, ತಿಳಿದುಕೊಂಡಿರಲಿಲ್ಲ. ಅಂದ್ರೆ ದೇವರು ಅವನು ಯಾವತ್ತೂ ನೋಡಿಲ್ಲ ಅಂತಲ್ಲ, ಅವನು ಸೌಲನು ಅವಿಶ್ವಾಸಿ ಅಲ್ಲ. ಫಿಲಿಸ್ತೀರ್ ಅಂದ್ರೆ ಅವಿಶ್ವಾಸಿಗಳು, ಗೊಲಿಯಾತ ಅಂದ್ರೆ ಅವಿಶ್ವಾಸಿ. ಇಲ್ಲಿ ಸೌಲನು ಅವಿಶ್ವಾಸಿ ಆಗಿದ್ನಾ? ಇಲ್ಲ. ಅವನು ಒಂದಾನೊಂದು ಟೈಮ್ನಲ್ಲಿ ಅವರ ಜೀವಿತದಲ್ಲಿ ದೇವರನ್ನು ಅನುಭವಿಸಿದ್ದ. ಅವನ ಕತ್ತೆಗಳು ಕಳೆದೋಗಿದ್ವು, ಕತ್ತೆ ಹುಡ್ಕೊಂಡು ಬಂದ. ಅಲ್ಲಿ ಪ್ರವಾದಿಯಾದ ಸಮುವೇಲನಿದ್ದ. ಸಮುವೇಲನ್ ಹೇಳ್ತಾನೆ, ಏಯ್ ದೇವರು ಬಯಲ್ಪಡ್ತಾ ಇದ್ದಾನೆ, ಈ ಕತ್ತೆಗಳು ಇಂತಿಂಥ ಕಡೆ ಇದಾವೆ ನೋಡು. ಆಮೇಲೆ ಸಿಕ್ತದ ಅವನಿಗೆ ಕತ್ತೆ. ಅಂದ್ರೆ ಅವನು ಏನ್ ಮಾಡ್ದ? ಸೌಲನ ದೇವರನ್ನು ಅನುಭವಿಸಿದ್ದ, ದೇವ್ರ ಕಾರ್ಯ ಮಾಡ್ತೇನೆ ಅಂತ ರುಚಿ ನೋಡಿದ್ದ. ರೈಟ್? ಆಮೇಲೆ ದೇವರು ಏನ್ ಮಾಡ್ದ? ಸೌಲನನ್ನು ಅರಸನನ್ನಾಗಿ ಮಾಡಿದ್ದ. ಸಮುವೇಲ ಹತ್ರ ನೋಡು, ಇವನೇ ಇಸ್ರಾಯೇಲ್ ಅರಸನು. ದೇವರು ಅವನ ಆರಿಸ್ಕೊಂಡಿದ್ದ, ಅವನನ್ನು ಅಭಿಷೇಕಿಸಿದ. ಅದಾದ್ಮೇಲೆ ಸೌಲನು ಇಸ್ರಾಯೇಲರಿಗೆ ಯಾವುದನ್ನ ಯುದ್ಧ ಮಾಡಿ ಗೆದ್ದಿದ್ದ. ಸ್ಟಾರ್ಟಿಂಗ್ನಲ್ಲಿ ಚೆನ್ನಾಗಿದ್ದ. ಬರ್ತಾ ಅಭಿಷೇಕ ಇದ್ರೂ ಕೂಡ, ದೇವರ ವಾಗ್ದಾನ ಇದ್ರೂ ಕೂಡ, ದೇವರ ಒಡಂಬಡಿಕೆ ಇದ್ರೂ ಕೂಡ, ಆ ದೇವರ ಹತ್ರ ವೈಯಕ್ತಿಕ ಸಂಬಂಧ ಕಳ್ಕೊಂಡು ದೇವರನ್ನು ಅರಿಯದೆ ಹೋದ. ಅಂದ್ರೆ ದೇವ್ರು ಯಾರಂತ ಗೊತ್ತು, ಯೆಹೋವನೇ. ಅವನೋಗಿ ಯೆಹೋವ ದೇವರೇ ಅಂತಿದ್ದ ಅವನು. ಆದರೆ ದೇವರನ್ನು ನಿಕಟವಾಗಿ ತಿಳುಕೊಳ್ಳುವುದು, ಅವನಿಗೆ ದೇವರ ಬಗ್ಗೆ ಗೊತ್ತಿತ್ತು, ದೇವರನ್ನು ವೈಯಕ್ತಿಕವಾಗಿ ದೂರ ಹೋಗ್ಬಿಟ್ಟಿದ್ದ ಅವನು. ಆಮೇನ್. ಸೌಲನ್ನ ಕೇಳುವಾಗ ನಾವು ಸೌಲಂಗೆ ಅಂತ ಹೇಳ್ಬೋದು. ದುಃಖಕರವಾದ ಸಂಗತಿ ಏನಂದ್ರೆ, ಸಭೆಗಳಲ್ಲಿ ಬಹಳ ಜನ ಅಂತವ್ರಿದ್ದಾರೆ. దేవుని గూర్చి మనకు తెలుసు, దేవుడు తెలీదు. దేవుని గూర్చిన వాక్యము మనకు తెలుసు, అయితే దేవుడు తెలీదు. ನಾವು ವಚನಗಳು ಹೇಳ್ತೀವಿ, ನೀವು ದೇವರನ್ನು, ದೇವರ ರಾಜ್ಯಕ್ಕಾಗಿ ತವಕಪಟ್ರಿ, ಇವೆಲ್ಲವುಗಳು ನಿಮಗೆ ಸಿಗಲ್ಪಡ್ತದೆ. ಪಟ್ಟ ಹೇಳ್ತೀವಿ. ಆದರೆ ದೇವರನ್ನು, ದೇವರ ರಾಜ್ಯವನ್ನು ಹುಡುಕ್ತಾ ಇದೆಯಾ? ಗೊತ್ತಿಲ್ಲ. ಪವಿತ್ರಾತ್ಮನ ಬಗ್ಗೆ ಬೇಕಿದ್ರೆ ಟೀಚಿಂಗ್ ಕೊಡ್ಬೋದು ನಾವೆಲ್ಲರೂ. ಪವಿತ್ರಾತ್ಮನ ಯಾರಪ್ಪ? ಪವಿತ್ರಾತ್ಮನು ದೇವರು. ಪವಿತ್ರಾತ್ಮನು ಯಾರಪ್ಪ? ಯೇಸು ಸ್ವಾಮಿ ಮೇಲೆ ಬಂದ. ಪವಿತ್ರಾತ್ಮನ ಯಾರಪ್ಪ? ಯೇಸು ಹೋದ್ಮೇಲೆ ಪವಿತ್ರಾತ್ಮನನ್ನು ಕಳಿಸ್ದ. ಪವಿತ್ರಾತ್ಮನ ಯಾರಪ್ಪ? ಆತ ನಮ್ಮನ್ನು ಸಂತೈಸುವ ಆತನು. ಪವಿತ್ರಾತ್ಮನ ಯಾರಪ್ಪ? ಎಲ್ಲ ಸತ್ಯದಲ್ಲಿ ನಮ್ಮ ಟಕ ನೋಡ್ಸಿದ್ರೆ ನೀವು ಯಾರನ್ನ ಬೈಬಲ್ ವಚನಗಳು ತೆಗೆದು ಇಲ್ಲಿ ಬರೀತದೆ, ಯೋಹಾನ 14, ಯೋಹಾನ 16, ಟಕ ಹೇಳ್ಬೋದು. ಆದರೆ ಯಾವ ಪವಿತ್ರಾತ್ಮನ ಬಗ್ಗೆ ನೀನು ಮಾತಾಡ್ತಾ ಇದ್ದೀಯೋ, ಯಾವ ಪವಿತ್ರಾತ್ಮನ ವಚನಗಳು ನೀನು ಕೇಳ್ತಾ ಇದ್ದೀಯೋ, ಆ ಪವಿತ್ರಾತ್ಮನ ಜೊತೆಗೆ ಆ ಪವಿತ್ರಾತ್ಮನ ಜೊತೆಗೆ ಪ್ರತಿದಿನ ನೀನು ನಡೀತಾ ಇದೀಯಾ? ಸೋಮವಾರ ಪವಿತ್ರಾತ್ಮ ನಿನ್ನ ಫ್ರೆಂಡಾ? ಮಂಗಳವಾರ ಪವಿತ್ರಾತ್ಮ ನಿನ್ನ ಫ್ರೆಂಡಾ? ಬುಧವಾರ ನಿನ್ನ ಕೆಲಸ ಕಾರ್ಯಕ್ಕೆ ಹೋದಾಗ ಪವಿತ್ರಾತ್ಮ ನಿನ್ನ ಫ್ರೆಂಡಾ? ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ ನೀನು ನೆನೆಸ್ಕೊಳ್ಳೋದು ಪವಿತ್ರಾತ್ಮನ ವಾಟ್ಸಪ್ಪ? ಚರ್ಚ್ನಲ್ಲಿ ಬಂದಾಗೇನೋ ಅಭಿಷೇಕ, ಈಗ ಬಾ ದೇವಾ, ಇಳಿದು ಬಾ ದೇವಾ. ಬೆನಿಡಿಕ್ಷನ್ ಕೊಟ್ಟ ಮೇಲೆ ಬೆನಿಡಿಕ್ಷನ್ ಏನೋ ಕೊಡ್ತಾರೆ, ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಸಹವಾಸ, ಅನ್ಯೋನ್ಯತೆ ಸದಾಕಾಲ ನಿಮ್ಮ ಸಂಗಡ ಇರಲಿ, ಆಮೇನ್ ಅಂತ ಹೇಳ್ತೀವಿ ಇಲ್ಲಿ ನಾವು. ಆದ್ರೆ ಇಲ್ಲಿಂದ ಹೋದ ಮೇಲೆ ಪವಿತ್ರಾತ್ಮನ ಪಕ್ಕಕ್ಕಿಟ್ ಟಿವಿ ಆನ್ ಮಾಡಿ ಅಲ್ಲಿ ಟಿವಿ ಜೊತೆಗೆ ಸಹವಾಸ ಆಯ್ತು ಬಿಡು. ಚರ್ಚ್ ಸರ್ವಿಸ್ ಆಯ್ತು, ನಾವು ಚರ್ಚ್ಗೆ ಹೋದ್ವಿ, ಬಂದ್ವಿ, ಮುಗಿಸಿದ್ವಿ, ಆಯ್ತು. ಇನ್ನು ಮುಂದಿನ ವಾರವರೆಗೆ ಮತ್ತೆ ನಮಗೆ ಪವಿತ್ರಾತ್ಮನ ಮೂಲಕ್ಕೆ ಕುಂದಿರ್ಸಿರ್ತೀವಿ. ಸ್ವಲ್ಪ ಜನ ಹೇಳ್ತಾರಲ್ಲ, ಬೇರೆಯವ್ರು, ನಾವಲ್ಲ, ದೇವ್ರನ್ನ ಕುಂದಿರ್ಸಿವಿ, ಹಂಗೆ ಕುಂದಿರ್ಸ್ಬಿಟ್ಟಿರ್ತೀವಿ.
ಪವಿತ್ರಾತ್ಮ ನಿನ್ನ ಫ್ರೆಂಡಾ? ಪವಿತ್ರಾತ್ಮನ ಬಗ್ಗೆ ನಿನಗೆ ವಚನ ಗೊತ್ತು, ನೀನು ವಿವರಿಸ್ಬೋದು. ಪವಿತ್ರಾತ್ಮ ಯಾರು? ಇಷ್ಟು ಅಡಿ. ಶಾಂತ್ ಯಾರು? ಇಷ್ಟು ಎತ್ತರ ಜಿಂದಾಲ್ನ ಕೆಲಸ ಮಾಡ್ತಾನೆ, ಇದು ಲಲಿತ ಗಂಡ, ಟಕಟ ಹೇಳ್ಬೋದು. ಬಟ್ ಶಾಂತ ಜೊತೆಗೆ ನೀನು ಸಹವಾಸ ಮಾಡ್ತಾ ಇದೆಯಾ? ಪವಿತ್ರಾತ್ಮನ ಬಗ್ಗೆ ವಚನಗಳು ನೀನು ಹೇಳ್ಬೋದು, ಆದರೆ ಪವಿತ್ರಾತ್ಮನ ಹತ್ರ ದಿನಾಲ್ ಕುತ್ಕೊಳ್ತಾ ಇದ್ಯಾ? ಪವಿತ್ರಾತ್ಮನ್ ಮಾತಾಡ್ತಾನೆ, ನಿನಗೆ ಕೇಳಿಸ್ಕೊಳ್ಳೋಕ್ಕೆ ಟೈಮ್ ಐತಾ? ಅವಾಗ ಏನಾಗ್ತದೆ, ನಾವು ಪವಿತ್ರಾತ್ಮನ ಹತ್ರ ಸಮಯ ಕಳೆದಾಗ, ಟೈಮ್ ಸ್ಪೆಂಡ್ ಅದೇ ಪ್ರಾರ್ಥನೆ. ಪ್ರಾರ್ಥನೆ ಅಂದರೆ, ಸ್ವಾಮಿ ನನ್ನ ಹೊಟ್ಟೆನೋವು, ತಲೆನೋವು, ನನಗಿದು, ನನ್ನ ಆಶೀರ್ವದಿಸು, ನನ್ನ ಮಕ್ಕಳನ್ನ ಆಶೀರ್ವದಿಸು, ನನ್ನ ಕುಟುಂಬವನ್ನು ಆಶೀರ್ವದಿಸು, ಯೇಸು ನಾಮದಲ್ಲಿ. ಆಮೇಲೆ ಬೆಳಗ್ಗೆ ಪ್ರಾರ್ಥನೆ ಮಾಡಿದೆ, ಮಧ್ಯಾಹ್ನ ಪ್ರಾರ್ಥನೆ ಮಾಡಿದೆ, ದೇವರೇ ಈ ಊಟವನ್ನು ಆಶೀರ್ವದಿಸು, ಮಾಡಿದವ್ರ ಕೈಯನ್ನು ನೀನು ಆಶೀರ್ವದಿಸು ಸ್ವಾಮಿ, ಯೇಸು ನಾಮದಲ್ಲಿ. ಆಮೇಲೆ ಕೆಲವರು, ಸ್ವಾಮಿ ನಿನಗೆ ಸ್ತೋತ್ರ, ನನಗೆ ಆ ಥರ ಅಂತ ತಿಂತಾರೆ. ಇಲ್ಲಾಂದರೆ ಚರ್ಚ್ಗೆ ಹೋಗ್ತೀನಿ, ಆ ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊತೀನಿ. ನಿನ್ನ ದೇವ್ರು ರಕ್ಷಿಸಿದ ಯಾಕೆ? ಪಾಪದಿಂದ ರಕ್ಷಿಸ್ದ. ಯಾಕೆ ನೀನು ದೇವರಿಂದ ದೂರ ಹೋಗಿದ್ದಿ? ರಕ್ಷಿಸಿ, ಆತನ ಉದ್ದೇಶ ಏನು ಗೊತ್ತಾ? ನಿನ್ನ ಜೊತೆಗೆ ಸಹವಾಸ ಮಾಡಬೇಕು, ನೀನು ಆತನ ಜೊತೆಗೆ ಸಹವಾಸ ಮಾಡಬೇಕೆಂಬುದಾಗಿ. ನೀನು ಆತನ ಜೊತೆಗೆ ಸಹವಾಸ ಮಾಡಿದಾಗ ಏನಾಗ್ತದೆ? ದೇವರು ತನ್ನನ್ನು ತಾನು ನಿನಗೆ ಪ್ರಕಟಿಸ್ತಾನೆ. ಈ ಬೈಬಲ್ ಯಾಕೆ ಓದಬೇಕು ಗೊತ್ತಾ? ಈ ಬೈಬಲ್ ಯಾಕೆ ಓದಬೇಕು ಗೊತ್ತಾ? ಸುಮ್ಮನೆ ಅವಾಗ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದೆ, ಇವಾಗ ಯೇಸು ನಂಬಿನಿ, ಬೆಳಿಗ್ಗೆ ಎದ್ದು ಬೈಬಲ್ ಓದ್. ಕಾಟಾಚಾರಕ್ಕೆ ಓದೋದಲ್ಲ ಬೈಬಲ್. ಈ ಬೈಬಲ್ನಲ್ಲಿ ಪವಿತ್ರಾತ್ಮನ ಜೊತೆಗೆ ನೀನು ಸಹವಾಸ ಮಾಡಿ, ನೀನೊಬ್ಬನೇ ಬೈಬಲ್ ಓದಿದ್ರೆ ಅರ್ಥ ಆಗಲ್ಲ, ತಲೆ ಕೆಡ್ತದೆ. ನೀನು ಪವಿತ್ರಾತ್ಮನ ಕರ್ಕೊಂಡು, ಪವಿತ್ರಾತ್ಮ ಈ ಬೈಬಲ್ ಬರ್ದವನು ನೀನು, ಪೌಲನ್ ಮುಖಾಂತರ ನೀನು ಬರ್ದಿ, ರೈಟ್? ಮತ್ತಾಯನನ್ನು ನೀನು ಪ್ರೇರೇಪಿಸಿದಿ, ಪೇತ್ರನನ್ನು ನೀನು ಪ್ರೇರೇಪಿಸಿದಿ, ಮೋಶೆಯನ್ನು ನೀನು ಪ್ರೇರೇಪಿಸಿದಿ. ನನಗೆ ಹೇಳ್ಕೊಡು, ಇದು ಓದುವಾಗ ನೀನು ನನಗೆ ಅರ್ಥ ಮಾಡಿಸು. ಜೊತೆಗಿಟ್ಟುಕೊಂಡು ನೀನು ಬೈಬಲ್ ಓದಿದ್ರೆ, ಈ ಬೈಬಲ್ ಓದುವಾಗ ಇದನ್ನು ಪ್ರೇರೇಪಿಸಿದವರು ಯಾರು? ಪರಿಶುದ್ಧಾತ್ಮ. ಪವಿತ್ರಾತ್ಮ ನಿನ್ನ ಸ್ನೇಹಿತನಾದ್ರೆ ಇದ್ರ ಪ್ರಕಟಣೆ ಸಿಗ್ತತೆ ನಿನಗೆ. ಇಲ್ಲಾಂದ್ರೆ ಬರೀ ವಚನ, ಇಲ್ಲಾಂದ್ರೆ ಬರೀ ವಾಗ್ದಾನ, ನಿನ್ನ ಲೈಫ್ ಚೇಂಜ್ ಆಗಲ್ಲ. ಯಾಕಂದ್ರೆ ನಾನು ಅದೇ ಹಿನ್ನೆಲೆ ಬಂದೆ, ನಾನು ಕ್ರೈಸ್ತ ಹಿನ್ನೆಲೆ. ಬೈಬಲ್ ಸಣ್ಣವನಿಂದ ನೋಡಿನಿ, ಕಂಠಪಾಠ. ನಾನು ಸಂಡೇ ಸ್ಕೂಲ್ಗೆ ಹೋಗ್ತಿದ್ದೆ, ಕಂಠಪಾಠ ಮಾಡೀನಿ. ನನ್ನ ಲೈಫ್ನ ಚೇಂಜ್ ಮಾಡಿಲ್ಲ ಅದು. ಯಾಕೆ? ನನಗೆ ಬರೀ ಕ್ರೈಸ್ತತ್ವ ಇತ್ತು, ಆ ಕ್ರಿಸ್ತನನ್ನು ನಾನು ತಿಳ್ಕೊಂಡಿರಲಿಲ್ಲ. ಆಮೇನ್. ಆದರೆ ಯಾವಾಗ ಕ್ರಿಸ್ತನನ್ನು ತಿಳ್ಕೊಂಡೋ, ದೇವರ ಮಗನಾದೆ, ಪವಿತ್ರಾತ್ಮ ನನ್ನ ಒಳಗಡೆ. ಇವಾಗ ಅದೇ ಬೈಬಲ್ ಓದುವಾಗ, ಪವಿತ್ರಾತ್ಮನ ಸಹಾಯದಿಂದ ಓದುವಾಗ, ವಾ, ದೇವರು ತನ್ನನ್ನು ತಾನು ಈ ವಾಕ್ಯದ ಮುಖಾಂತರ ನಮಗೆ ತೋರಿಸುವವನಾಗಿದ್ದಾನೆ, ಪ್ರಕಟಿಸುವವನಾಗಿದ್ದಾನೆ. ಅವಾಗ ಅರ್ಥ ಆಗ್ತದೆ, ಹೃದಯದಲ್ಲಿ ಏನೋ ಆಗ್ತದೆ. ಅವಾಗ ನೀನು ದೇವರನ್ನ ತಿಳ್ಕೊಳ್ತಿ. ಇವಾಗ ಬರೀ ದೇವರ ಬಗ್ಗೆ ತಿಳ್ಕೊಳ್ಳೋದಲ್ಲ, ದೇವರನ್ನು ನೀನೇ ನೇರವಾಗಿ ತಿಳ್ಕೊಳ್ತಿ. ಆಮೇನ್, ಹಲ್ಲೆಲೂಯಾ. ಪವಿತ್ರಾತ್ಮ ಸದಾಕಾಲ ನಮ್ಮ ಸಂಗಡ ಇರ್ತಾನೆ. ನಾವೇನು ಮಾಡ್ತೀವಿ? ನಾನು ಬ್ಯುಸಿ ಇದ್ದೀನಿ, ನಾನು ಇದು ಮಾಡಬೇಕು, ನನ್ನ ಮಕ್ಕಳು ನೋಡ್ಕೋಬೇಕು, ನಾನು ಇದು ಮಾಡಬೇಕು. ಗಂಡ ಹೇಳ್ತಾನೆ ನಾನು ಉದ್ಯೋಗಕ್ಕೆ ಹೋಗ್ಬೇಕು. ಹೋಗು, ಬೇಡ ಅನ್ನಲ್ಲ. ಕೆಲವೊಂದ್ಸರಿ ಏನಾಗ್ತದೆ ಗೊತ್ತಾ? ಹೆಂಡತಿ, ಮಕ್ಕಳು, ಗಂಡ, ಉದ್ಯೋಗ ಇವೆಲ್ಲ ದೇವರ ಆಶೀರ್ವಾದ. ಬಟ್ ಆ ಆಶೀರ್ವಾದ ಬಂದಾಗ ಆಶೀರ್ವಾದ ಕೊಟ್ಟವನನ್ನು ನಾವು ಮರೆಯಬಾರದು. ಬಹಳ ಸರಿ ಆಗೋದೇನು ಗೊತ್ತಾ? ಆ ಆಶೀರ್ವಾದನ ಇಟ್ಕೊಂಡು ಆಶೀರ್ವಾದ ಕೊಟ್ಟವನ್ನ ನಾವು ಮರ್ತು ಬಿಡ್ತೀವಿ. ಪ್ರೇಯರ್ಗೆ ಟೈಮ್ ಇರಲ್ಲ,
ಪ್ರೇಯರ್ ಅಂದರೆ ಏನು? ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ. ಬೈಬಲ್ ಓದಿದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಓದೋದಲ್ಲ. ಪ್ರೇಯರ್ ಅಂದರೆ ಪವಿತ್ರಾತ್ಮನೊಂದಿಗೆ ಸಹವಾಸ, ಸಂಭಾಷಣೆ. ಸ್ವಲ್ಪ ಜನ ಹೇಳ್ತಾರೆ ದೇವ್ರ ಹತ್ರ ಬರೀ ಮಾತಾಡೋದಲ್ಲ. ಮಾತಾಡಿದ್ರೆ ನಾವು ಹೇಳ್ತೇವೆ, ಸ್ವಾಮಿ ನನಗೆ ಹೊಟ್ಟೆ ನೋವಿದೆ, ತಲೆನೋವಿದೆ, ನನ್ನನ್ನು ಆಶೀರ್ವಸು, ನನ್ನ ಕುಟುಂಬನ ಆಶೀರ್ವಸು, ಆಮೇಲೆ ಸ್ತೋತ್ರ ಟಕ್ಕಂತ ಹಿಂಗೆ ಹೋಗ್ಬಿಡ್ತೀವಿ. ಪವಿತ್ರಾತ್ಮ ನಾನು ಇನ್ನೂ ನಿಂತಾಗ ಮಾತಾಡಬೇಕು, ನನ್ನನ್ನು ಬಯಲ್ಬಿಟ್ಟು ನಮಗೆ ಟೈಮ್ ಇಲ್ಲ. ನಾವು ಒಂದು ಲಿಸ್ಟ್ ಇಟ್ಕೊಂಡು ಹೋಗಿರ್ತೀವಿ ರೇಷನ್ಗೆ ಹೋದಂಗೆ. ಭಾಳ ಜನಕ್ಕೆ ಪ್ರಾರ್ಥನೆ ಅಂದರೆ ಹಂಗೆ, ನಮ್ಗೆ ಇಷ್ಟ ಬಂದಿದ್ದು ನಾವು ಸುಮ್ಮನೆ ಅದಲ್ಲ. ಪ್ರಾರ್ಥನೆ ಅಂದರೆ ಸಹವಾಸ. ಎಲ್ಲರೂ ಹೇಳ್ರಿ, ಪ್ರಾರ್ಥನೆ ಅಂದರೆ ಸಹವಾಸ, ಸಂಭಾಷಣೆ. ಇಬ್ಬರು ಸ್ನೇಹಿತರ ಜೊತೆ ಕೂತ್ರೆ ಏನು ಮಾಡ್ತಾರೆ? ಏನಪ್ಪ ಇವತ್ತು ಅಜೆಂಡಾ, ಇವತ್ತು ಏನು ಟ್ಯೂಷನ್, ಹಂಗೆಲ್ಲ ಮಾತಾಡ್ತೀವ? ಸುಮ್ಮನೆ ಮಾತಾಡ್ತಿರ್ತಾರೆ. ಇವನು ಹೃದಯ ಬಿಚ್ಚಿ ಮಾತಾಡ್ತಿರ್ತಾನೆ, ಅವನ ಸ್ನೇಹಿತ ಹೃದಯ ಬಿಚ್ಚಿ ತಾನು ಮಾತಾಡ್ತಿರ್ತಾನೆ. ಮೋಸೆ ದೇವ್ರ ಹತ್ರ ಅಂತ ಸಂಬಂಧ ಇಟ್ಟುಕೊಂಡು, ಅದು ಪ್ರಾರ್ಥನೆ. ಆಮೇನ್. ಸುಮ್ಮನೆ ಕುಂದಿರ್ಬೇಕು ಪವಿತ್ರಾತ್ಮನ ಹತ್ರ. ಸ್ತೋತ್ರ ಸ್ವಾಮಿ, ಸ್ತೋತ್ರಪ್ಪ, ನೀನು ಒಳ್ಳೆಯವನಪ್ಪ, ನೀನು ಎಷ್ಟು ಒಳ್ಳೆ ಕಾರ್ಯ ಮಾಡಿದಪ್ಪ ನನ್ನ ಜೀವಿತದಲ್ಲಿ. ಯೇಸುವೇ ನಿನಗೆ ಸ್ತೋತ್ರ, ನನ್ನನ್ನು ಮುಟ್ಟಿದ್ದಿ. ಆಮೇಲೆ ಪವಿತ್ರಾತ್ಮನ ಏನು ಮಾಡ್ತಾನೆ? ತುಂಬ ಹೃದಯದಿಂದ ನಾವು ಮಾಡುವಾಗ ಆತನ ಸನ್ನಿಧಾನ ಪ್ರಕಟ ಮಾಡ್ತಾನೆ. ಆಮೇನ್. ಆಮೇಲೆ ಮಾತಾಡ್ತಾನೆ ನಮ್ಮ ಹತ್ರ. ದೇವ್ರ ವಾಕ್ಯ ಏನು ಹೇಳ್ತದೆ? ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ. ಪ್ರಾರ್ಥನೆ ಅಂದರೆ ಬರೀ ನೀನು ಹೇಳೋದು ಆತನ ಕೇಳೋದಲ್ಲ, ನೀನು ಕೇಳಬೇಕು. ಯಾರು ಹೇಳಿದ್ರು ಅಲ್ಲೆಲ್ಲೂ ಜೋರಾಗಿ ಹೇಳ್ರಿ. ದೇವ್ರು ಮಾತಾಡ್ತಾನೆ, ಕೇಳಬೇಕು. ಬೈಬಲ್ ಮುಖಾಂತರ ಮಾತಾಡ್ತಾನೆ. ಹೆಚ್ಚು ಸಮಯ ಕಂಡ್ರೆ ಆತನು ನೇರವಾಗಿ ನಮ್ಮ ಆತ್ಮದಲ್ಲಿ ಕೂಡ ಮಾತಾಡ್ತಾನೆ. ದರ್ಶನ ಕೂತ್ರೆ ಮಾತಾಡ್ಬೋದು, ಬಟ್ ಇರಬೇಕು. ಟ್ರೈನಿಂಗ್ ಮಾಡ್ತಾನೆ ನಮಗೆ, ಪವಿತ್ರಾತ್ಮ ನಮಗೆ ಟ್ರೈನಿಂಗ್ ಮಾಡ್ತಾನೆ ಆತ್ಮಿಕ ವಿಷಯಗಳಲ್ಲಿ. ಅವಾಗ ಏನಾಗ್ತದೆ? ಆ ದೇವರನ್ನು ನಾವು ತಿಳಿದುಕೊಳ್ತೇವೆ. ಆಮೇನ್. ಹಲ್ಲೆಲೂಯ. ಸೌಲನು ಮರ್ತುಬಿಟ್ಟ ಈ ಸಹವಾಸ. ಅದಕ್ಕೆ ಗೊಲಿಯಾತ್ ಬಂದು ನಿಂತಾಗ ಧೈರ್ಯ ಇಲ್ಲ, ವಿಶ್ವಾಸ ಇಲ್ಲ, ಅವನು ಹೊಡಿಬೇಕನ್ನೋದು ಇದಿಲ್ಲ. ಅವನಿಗೆ ಅವಿಶ್ವಾಸ, ಅಪನಂಬಿಕೆ, ಭಯ, ಚಿಂತೆ. ಭಾಳ ಜನ ನಮಗಲ್ಲಿ ಜೀವನದಲ್ಲಿ ಭಯ, ಚಿಂತೆ, ಅವಿಶ್ವಾಸ, ಹೆದರಿಕೆ ಇದರಲ್ಲೇ ಯಾಕಿರ್ತೀವಿ ಅಂದರೆ ನಮ್ಮ ದೇವರನ್ನು ನಾವು ತಿಳ್ಕೊಂಡಿಲ್ಲ. ಯಾಕಂದ್ರೆ ತಮ್ಮ ದೇವರನ್ನು ಅರಿತವರು ದೃಢವಾಗಿ ಇರುವವರು. ಆಮೇನ್. ಬಟ್ ದಾವಿದನ್ ಹೆಂಗಿದ್ದ ಗೊತ್ತಾ? ಒಂದೊಂದ್ಸರಿ ಈ ಸ್ಥಾನ ಬಂದ್ಬಿಟ್ರೆ ನಾಟಕ ಮಾಡಬೇಕು. ಈಗ ಸೌಲನೇನು ಅರಸನು, ಹೋಗ್ಲೇಬೇಕು, ರಾಜ ಸಿಂಹಾಸನ ಮೇಲೆ ಕುಂದಿರ್ಲೇಬೇಕು, ಅಲ್ಲಿ ಮನ್ಸಿರ್ಲಿ ಮನ್ಸಿಲ್ದಂಗಿರ್ಲಿ ಮಾಡಬೇಕು. ಬಟ್ ದಾವಿದ ಹಂಗಿರ್ಲಿಲ್ಲ. ದಾವಿದ ಯಾರಿದ್ದ? ರಾಜಕ್ಕಿಂತ ಮುಂಚೆ ಕುರುಬ ಇದ್ದ. ಆಮೇನ್. ಕುರಿ ಕಾಯ್ತಿದ್ದ. ಅಲ್ಲೆಲ್ಲೋ ಅಡವಿನ ಕುರಿ ಕಾಯ್ತಾ ಇದ್ರೆ ದೇವ್ರ ಹತ್ರ ಸಹವಾಸ. ಯೆಹೋವ ನನ್ನ ಕುರುಬ, ಜಿಂಜಿಗಿ ಜಿಂಜಿಗಿ ಕೊರತೆ ಕಿನ್ನರಿ ಬಾರಿಸ್ಕೊಂಡು, ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಆಮೇಲೆ ಅವನ ಹಾಡು ಸ್ಟೇಜ್ ಮೇಲೆ ಆಡಿಲ್ಲ, ಅವನು ಚರ್ಚ್ನಾಗ ಬಂದಾಗ ಆಡಿಲ್ಲ, ಅವನು ಯಾರೋ ನೋಡ್ತಾ ಇದ್ದಾರಂತ ಆಡಿಲ್ಲ, ಅವನು ಮೈಕ್ ಕೊಟ್ಟರು ಅಂತ ಆಡಿಲ್ಲ, ಅವನು ಕಾನ್ಫರೆನ್ಸ್ಗೆ ಬಂದನಂತ ಆಡಿಲ್ಲ, ಅವನು ಹೋಗಿ ಇವಾಗ ಗೊಲಿಯಾತ್ನ ಹೊಡಿಬೇಕು ಅಂತ ಆಡಲಿಲ್ಲ ಅವನು. ಸ್ವಲ್ಪ ಜನ ಸ್ಟೇಜ್ ಮೇಲೆ ಬಂದವ್ರು ನಾಟಕ ಮಾಡಬೇಕಾಗ್ತದೆ. ಎಲ್ಲರಂತ ನಾನು ಹೇಳಲ್ಲ, ನಾನು ಹೇಳ್ತೇನೆ. ಇವತ್ತು ನಾನು ಆರಾಧನೆ ನಡೆಸಬೇಕು. ಫುಲ್ ಪ್ರಾರ್ಥನೆ ಅವತ್ತು. ನೆಕ್ಸ್ಟ್ ವಾರ ನಾನು ಆರಾಧನೆ ನಡೆಸಲ್ಲ, ನೋ ಪ್ರಾರ್ಥನೆ. ಅದು ಸಂಬಂಧ ಅಲ್ಲ, ಅದು ದೇವ್ರನ್ನ ಉಪಯೋಗಿಸೋದು. ಆಮೇನ್. ಪ್ರಸಂಗಿಗಳು ಕೂಡ ಮಾಡ್ಬೋದು. ಇವತ್ತು ನಾನು ಪ್ರಸಂಗ ಮಾಡ್ತೇನೆ, ಅದಕ್ಕೆ ಶನಿವಾರ ಪ್ರಾರ್ಥನೆ ಮಾಡು, ಬೈಬಲ್ ಕೇರ್ಸಲ್ ಲೀಡ್ರು, ಇವತ್ತು ನಾನು ವಾಕ್ಯ ಹಂಚ್ಬೇಕು, ಅದಕ್ಕೆ ಬೇರೆ ದಿನ. ಪ್ರೀತಿ ಇದ್ದವನು ಏನು ಮಾಡ್ತಾನೆ? ನೀನು ಕೇರ್ಸಲ್ ಲೀಡ್ರ್ ಆಗದಂಗಿರು,
ಪಾಸ್ಟ್ರಾಗು ಆಗ್ದಂಗಿರು. ಪಾಸ್ಟರ್ ಆದರೆ ಕೂಡ ಪ್ರಸಂಗಕ್ಕಾಗಿ ನಾವು ಬೈಬಲ್ ಓದೋದಲ್ಲ, ದೇವರನ್ನು ತಿಳ್ಕೊಳ್ಬೇಕಂತ ಬೈಬಲ್ ಓದೋದು, ರೈಟ್? ಅದು ಏನೋ ಅಭಿಷೇಕ ಬರಬೇಕಂತ ಪ್ರಾರ್ಥನೆ ಮಾಡೋದಲ್ಲ, ಆ ದೇವ್ರನ್ನ ನಾನು ಪ್ರೀತಿಸ್ತಾನೆ, ಆತನ ಜೊತೆಗೆ ಸಮಯವನ್ನು ನಾವು ಕಳೆಯುವಂಥದ್ದು. ನಾವೆಲ್ಲರೂ ಪ್ರಾರ್ಥನೆ ಮಾಡೋದು, ಪಾಸ್ಟರ್ ಆಗಿರಲಿ ಇಲ್ದಂಗಿರಲಿ, ಕೇರ್ಸಲ್ ಲೀಡರ್ ಆಗಿರಲಿ ಇಲ್ದಂಗಿರಲಿ, ಓ ಈ ನನ್ನ ರಕ್ಷಕ ನನ್ನನ್ನು ಕಾಪಾಡಿದ್ದಾನೆ, ನನ್ನನ್ನು ಪ್ರೀತಿಸ್ತಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ, ಆತನ ಜೊತೆಗೆ ನಾನು ಕೂತ್ಕೊಳ್ಬೇಕು ಅಂತ ಪ್ರೀತಿಯಿಂದ ಆತನ ಹತ್ರ ಸಮಯ ಕಳೆಯುವಂಥದ್ದು. ಅದನ್ನೇ ಮೊದಲನೇ ಪ್ರೀತಿ ಅಂತ ಹೇಳೋದು. ಮೊದಲನೇ ಪ್ರೀತಿಯಲ್ಲಿ ಬೈಬಲ್ ಓದಂತ ಯಾರು ಹೇಳಲ್ಲ, ಸುಮ್ಮನೆ ಓದಿದೆ. ಪ್ರಾರ್ಥನೆ ಮಾಡಂತ ಯಾರೆಲ್ಲ ರಾತ್ರಿ ಪ್ರಾರ್ಥನೆ ಮಾಡೋದು, ಬೆಳಿಗ್ಗೆ ಎದ್ದೊಳೋದು, ಪ್ರಾರ್ಥನೆ ಮಾಡೋದು, ಎಲ್ಲ ಕೂಟಗಳಿಗೂ ಪ್ರಾರ್ಥನೆ ಕೂಟ ಅಂದರೆ ಫಸ್ಟ್ ಇದು ಬಿಡೋದು. ಬರ್ತಾ ಬರ್ತಾ ರಾಜನ ಕುದುರೆ ಕತ್ತೆ ಆಯ್ತಂತ, ರಾನ್ ರಾಜ್ಗುರು ನಮ್ ಗಾಡ್ದೆ ಅಂದಟ. ಆಮೇಲೆ ದೇವ್ರ ಮೇಲೆ ಪ್ರೀತಿ ಇದ್ರೆ ಫಸ್ಟ್ ಲೈನ್ನಾಗ ಕುಂದ್ರೋದು. ಮೆಲ್ಲಗೆ 1 ವರ್ಷ 2 ವರ್ಷ ಆದಮೇಲೆ 2 ಲೈನ್ ಹಿಂದೆ, ಆಮೇಲೆ ಹಿಂದೆ, ಆಮೇಲೆ ಮೆಲ್ಲಗೆ. ಪ್ರೀತಿ ಇರುವಾಗ ಅದು ತೋರಿಸ್ತತೆ ಬೇರೆ ರೀತಿಯಲ್ಲಿ, ಯಾರು ಹೇಳೋದು ಬೇಕಾಗಿಲ್ಲ. ಪ್ರಾರ್ಥನೆ ಕೂಟಗಳಿಗೆ ಬರೋದೇ ಇಲ್ಲ. ಅವಾಗ ಅದೇ ಜನ ಬರ್ತಿದ್ರಪ್ಪ, ಇವಾಗ ಬರಲ್ಲ. ಯಾಕ? ಪ್ರೀತಿ ತಣ್ಣಗಾಯ್ತು. ಪ್ರೀತಿ ಇದ್ದಾಗ ಬಿಸಿಲು ಮಳೆ ಚಳಿ ದೂರ ನಡ್ಕೊಂಬರ್ಬೇಕು, ಅವು ಯಾವ ನೋಡಲ್ಲ. ದೇವ್ರಿಗೆ ಹೋಗಿ ಬಾ. ಪ್ರೀತಿ ಕಡಿಮೆ ಆದರೆ ಗಾಡಿ ಇಲ್ಲಣ್ಣ, ಅದಿಲ್ಲಣ್ಣ, ಇದಿಲ್ಲಣ್ಣ. ದೇವ್ರ ಮೇಲೆ ಪ್ರೀತಿ ಇದ್ರೆ ಎಷ್ಟು ಜನ ಬಂದಿದ್ರಿ? ಕೈ ಎತ್ಬಿಟ್ರು ನೋಡಿ. ಶುಕ್ರವಾರ ಆ ಪ್ರೇಯರ್ ಸೆಂಟರ್ ಓಪನ್ ಮಾಡಿದ್ವಿ. ಎಷ್ಟು ಜನ ಬಂದಿದ್ರಿ? ಕೈ ಎತ್ತಿ ತೋರಿಸ್ರಿ. ವೆರಿ ಗುಡ್. ಪ್ರೀತಿ ಇದ್ದರೆ ಪ್ರಾರ್ಥನೆ ಮಾಡಲಿಕ್ಕೆ ಆ ಪ್ರೇಯರ್ ಸೆಂಟರ್ ಇರಬೇಕು, ಒಂದು ಇದು ಮಾಡಬೇಕು, ಅವಶ್ಯಕತೆ ಇಲ್ಲ. ತಪ್ಪು ಅಂತ ನಾನು ಹೇಳಲ್ಲ, ಅದು ಬೇಕದು. ಇದು ಯಾವಾಗಲೂ ತೆಗ್ದಿದ್ವಿ ನಾವು. ಇದೇನು ಮುಚ್ಚಿಟ್ಟಿದ್ವಾ? ಯಾವಾಗಲೂ ತೆಗ್ದಿದ್ವಿ. ನಾನು ಪ್ರಾರ್ಥನೆಗೆ ಎಲ್ಲಿ ಹೋಗ್ತಿದ್ದೆ ಗೊತ್ತಾ? ನಮ್ಮ ಮನೆಗೆ ಸಪ್ರೇಟ್ ರೂಮ್ ಇದ್ದಿಲ್ಲ, ಇವಾಗ ಐತೆ ನನಗೆ. ನಾನು ರಕ್ಷಣೆ ಹೊಂದಿದಾಗ ಸಪ್ರೇಟ್ ರೂಮು, ಹೋಗಿ ಬಾಗಿಲು ಹಾಕ್ಕೊಂಡು ಪ್ರಾರ್ಥನೆ ಮಾಡೋಕ್ಕಿದ್ದಿಲ್ಲ. ಬಳ್ಳಾರಿ ಗುಡ್ಡಕ್ಕೆ ಹೋಗ್ತಿದ್ದೆ ನಾನು. ಬೆಳಿಗ್ಗೆ 5:30 ಹೋಗ್ತಿದ್ದೆ, 8 ಗಂಟೆಗೆ ಬರ್ತಿದ್ದೆ. ಯಾರು ನನಗೆ ಹೇಳಿಲ್ಲ ಗುಡ್ಡಕ್ಕೆ ಹೋಗೋ ಅಂತ. ನಾನು ಹೋಗ್ತಿದ್ದೆ. ಯಾಕೆ ಗೊತ್ತಾ? ಪ್ರಾರ್ಥನೆ ಮಾಡಬೇಕು, ಒಂದು ಸ್ವಲ್ಪ ಬೋರ್ಲ ಬಿಡಬೇಕು, ಗಟ್ಟಿಯಾಗಿ ಟಂಗ್ಸಲ್ಲಿ ಪ್ರೇಯರ್ ಮಾಡಬೇಕು, ಗಟ್ಟಿಗೆ ಆಡಾಡಬೇಕು. ಇಲ್ಲಿ ಕಷ್ಟ ಆಗದೆ ಬಾ ಗುಡ್ಡಕ್ಕೆ ಹೋಗೋಣ, ಹೋಗ್ಬಿಡ್ತಿದ್ದೆ. ಒಬ್ಬನೇ ಅಲ್ಲ, ಯಾರು ಇರ್ತಿದ್ದಿಲ್ಲ. ಝಕಾಚಾರ ಬೀಳೋದೇನು, ಅಳಬೇಕಂದ್ರೆ ದೇವ್ರ ಸನ್ನಿಧಾನದಲ್ಲಿ ಅಳೋದೇನು, ಕೈ ಎತ್ತೋದೇನು, ಡ್ಯಾನ್ಸ್ ಮಾಡಬೇಕಂದ್ರೆ ಡ್ಯಾನ್ಸ್ ಮಾಡೋದೇನು. ITI ಗ್ರೌಂಡಲ್ಲಿ ಪ್ರೇಯರ್ ಮಾಡ್ತಿದ್ದೆ ನಾನು. ರಾತ್ರಿ ಹೋಗಿ ಮೆಡಿಕಲ್ ಕಾಲೇಜ್ ಗ್ರೌಂಡ್ನಾಗ 7 ಗಂಟೆ ಎಲ್ಲ ಸ್ವಲ್ಪ ಕತ್ಲಾದ್ಮೇಲೆ ಎಲ್ಲರೂ ಖಾಲಿ ಆಗ್ತಿದ್ರು. ಮಧ್ಯದ ಗ್ರೌಂಡ್ನಲ್ಲಿ ಕುಂತು ರಬಲ ಸಕತ. ಯಾರನ್ನ ಮನೆಗಳು ಖಾಲಿ ಇದ್ರೆ, ವಿಶ್ವಾಸಿಗಳು ಯಾರನ್ನ ಊರಿಗೆ ಹೋಗ್ತಿದ್ರೆ, ನಾನು ಇರ್ತೀನಿ ನಿಮ್ಮ ಮನೆಗೆ, ರಾತ್ರಿ ಮಕ್ಕಬೇಕಲ್ಲ, ವಾಚ್ಮ್ಯಾನ್ ನಾನು ಇರ್ತೀನಿ. ಯಾಕೆ? ಒಬ್ಬನೇ ಮನೆ ಖಾಲಿ, ಬಾಕ್ಲಕ್ಕ ಓಲ ರಬ ಬಬ ಜಕ ರಕ 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 ರಕಲ್ಲ ರಬ. ಸ್ವಲ್ಪ ಬೈಬಲ್ ಓದು, ಮತ್ತೆ ಎದ್ದಳು, ಮೊಣಕಾಲೂರು ಎದ್ದಳು, ಓಡಾಡಿ ಪ್ರೇಯರ್ ಮಾಡು, ಓ ರಬ ಜಕತರ ಹಾಡಾಡು, ರಾಶ. ಅದು ಮೊದಲನೇ ಪ್ರೀತಿ. ಯಾವಾಗ ಬೇರೆ ಆಕರ್ಷಣೆಗಳು ಬರ್ತಾವೋ ಆವಾಗ ಪ್ರೇಯರ್ ಕಷ್ಟ, ಅದಷ್ಟು ದೂರ, ಇದು ಅದಿಲ್ಲ ನನಗೆ, ಇದಿದೆ, ಎಲ್ಲ ನೆವಗಳು ಸ್ಟಾರ್ಟ್ ಆಗ. ಆಮೇನ್, ಹಲ್ಲೆಲೂಯಾ. ನೀವು ಹಂಗಿದ್ದೀರಿ ಅಂತ ನಾನು ಹೇಳ್ತಲ್ಲ. ನಿಮ್ಮ ಹೃದಯ ನೀವೇ ಪರೀಕ್ಷೆ ಮಾಡಿಕೊಳ್ರಿ. ನಿಮಗೆ ಗೊತ್ತು ನಿಮ್ಮ ಹೃದಯದ ಪರಿಸ್ಥಿತಿ ಏನಂತ. ಯೇಸುಸ್ವಾಮಿ ಹೇಳ್ತಾನೆ, ಮೊದಲನೇ ನಾನು ಇವತ್ತು ಕೂಡ ಬರ್ತೀನಿ, ಇದು ಆಗಕ್ಕಿಂತ ಮುಂಚೆ ಕರುಣಾಕರ್ ಕೇಳ್ರಿ. పొద్దున వచ్చినానేపా ప్రేయర్ చేసుకోనేకి, పొద్దున వస్తూ ఉంటినా, ఎప్పుడంటే అప్పుడప్పుడు వస్తానా, ರಾತ್ರಿ ಪುಟ ವಸ್ತಾನ ನಾನು ಬರ್ತೀನಿ. ರಾತ್ರಿ ಯಾವ ಸರ್ವಿಸ್ ಇಲ್ಲ, ಯಾರು ಅನೌನ್ಸ್ಮೆಂಟ್ ಇಲ್ಲ, ಇಲ್ಲಿ ಬರ್ತೀನಿ.
ಓಡಾಡ್ತಿರ್ತೀನಿ. ಅವ್ರ ಬಾಬಾ ನಿಮ್ಮೆಲ್ಲರಿಗೆ ಪ್ರೇಯರ್ ನಂಗೆ ಗೊತ್ತು. ಹಿಂಗೆ ಕಣ್ಣು ಮುಚ್ಚಿದ್ರೆ ಯಾರ್ಯಾರು ಎಲ್ಲಿ ಕುಂದಿರ್ತಾರೋ ಅಂತ ಗೊತ್ತು ನನಗೆ. ಪ್ರೇಯರ್ ಮಾಡ್ತೀನಿ, ಚೇರ್ಗಳ ಮೇಲೆ ಕೈ, ಸ್ವಾಮಿ ಚೇರ್ ಮೇಲೆ ಕೂತವ್ರು. ಮತ್ತೆ ಅಲ್ಲಿ ಹೋಗ್ತೀನಿ ಚಿಲ್ಡ್ರನ್ ಚರ್ಚ್, ಅಲ್ಲಿಗೆ ಹೋಗಿ ಪ್ರೇಯರ್ ಮಾಡ್ತಿರ್ತೀನಿ. ಕೇಳಿ ಕರ್ಣ ಹೃದಯ ಇರಬೇಕು, ದೇವರಿಗಾಗಿ ಪ್ರೀತಿ ಇರಬೇಕು. ಹಲ್ಲೆಲೂಯಾ, ಆಮೆನ್. ಆಫೀಸು ಸ್ಕೂಲ್ಗೊಂದೇ ಟೈಮ್ ಟೇಬಲ್, ಪ್ರೀತಿಗೆ ಟೈಮ್ ಟೇಬಲ್ ಇಲ್ಲ. ಆಫೀಸ್ಗೆ ಸ್ಕೂಲ್ಗೆ ಟೈಮ್ ಟೇಬಲ್, ಪ್ರೀತಿಗೆ ಯಾರನ್ನು ಪ್ರೇಮಿಗಳನ್ನ ನೋಡ್ರಿ, ಇವಾಗ ಆಯ್ತು, ಇಲ್ಲ ಟೈಮ್ ಹೆಂಗೆ ಹೋಗೋದು ಗೊತ್ತಾಗಲ್ಲ, ಅವ್ರು ಮಾತಾಡ್ಕೊಂಡು ಕುಂತ್ರೆ. ಪ್ರಾರ್ಥನೆ, ಪವಿತ್ರಾತ್ಮನ ಸಹವಾಸ, ಆ ಪ್ರೀತಿ. ದಾವಿದನು ಯೆಹೋವ ನನ್ನ ಕುರುಬ ಅಡವಿನಲ್ಲಿ ಆಡ್ತಿದ್ದ, ತಮ್ಮ ದೇವರನ್ನು ತಿರ್ಕೊಂಡಿದ್ದ, ಅರಿತಿದ್ದ. ಆಮೇನ್. ಅವರಪ್ಪ ಅವನಿಗೆ ಹೋಗಿ ಹೋಗು ಗೊಲಿಯಾತ್ನ ಹೊಡೆದು ಬಾ, ಯಾರು ಕರೆದಿಲ್ಲ ಅವನ್ನ. ಹಂಗೆ ನಮ್ಮನ್ನ ಪ್ರಾರ್ಥನೆಗೆ ಯಾರು ಕರೆಯಲ್ಲ. ಹೋಗಿ ಸುವಾರ್ತೆ ಹೇಳ್ಬಾ, ಒಂದೊಂದ್ಸರಿ ನಮಗೆಲ್ಲ ಹೇಳ್ಬೇಕು. ನಮಗೆ ಹೇಳಿದ್ರೆ ಮಾಡ್ತೀವಿ. ಗೊಲಿಯಾತನಿಗೆ ಯಾವನು ಹೇಳಿದ್ದ? ದಾವಿದನಿಗೆ ಯಾರು ಹೇಳ್ದ ಗೊಲಿಯಾತನ ಹೊಡಿ ಅಂತ? ಎಲ್ಲೇ ಬೈಬಲ್ನಾಗ ದೇವ್ರು ಹೇಳ್ದ ಅಂತ? ಹೇಳಿಲ್ಲ. ಪರಿಸ್ಥಿತಿ ನೋಡ್ದ, ಅವನು ಇಸ್ರಾಯೇಲ್ ದೇವರನ್ನು ಅವನು ಇದು ಮಾಡ್ತಾನಂತೇಳಿ ಇವನೇ ಹೋಗ್ಬಿಟ್ಟ ಅಲ್ಲಿ. ಆಮೇಲೆ ಹಂಗೆ ದೇವ್ರ ಮೇಲೆ ಪ್ರೀತಿ ಇದ್ದವ್ರು ಪ್ರಾರ್ಥನೆ ಮಾಡಂತ ಹೇಳಲ್ಲ, ಉಪವಾಸ ಮಾಡಂತ ಹೇಳಲ್ಲ, ಚೇರ್ ಹಾಕ್ರಿ ಅಂತ ಹೇಳಲ್ಲ, ಬೇಗ ಬನ್ರಿ ಅಂತ ಹೇಳಲ್ಲ, ಸುವಾರ್ತೆ ಸಾರ್ರಿ ಅಂತ ಹೇಳಲ್ಲ. ಇಲ್ಲಿ ಉಕ್ತಿದ್ರೆ ಹಂಗೆ ಹೋಗ್ತಿರ್ತೀವಿ, ಬೆಂಕಿ ಇಲ್ಲಿದ್ರೆ ಅಂಟ್ಕೊಂಡು ಹೋಗ್ತಾ ಇರ್ತದೆ ಅದು. ಕೂತ್ಕೋಪ್ಪ ಸ್ವಲ್ಪ ಹೊತ್ತು, ಪವಿತ್ರಾತ್ಮನೇ ಸ್ವಲ್ಪ ಹೊತ್ತು ಕೂತ್ಕೋ, ಇಲ್ಲೇ ಕೂತ್ಕೋ, ನನ್ನ ಜೊತೆಗೆ ಇರಬೇಕು. ನಾನು ಸದಾಕಾಲ ನನ್ನ ಸಂಗಡ ಇರುವು. ಆ್ಯಕ್ಚುಲಿ ನಿಲ್ಲಿಸ್ಬೇಕಂತ ಇಷ್ಟ. ಆಮೇನ್, ಹಲ್ಲೆಲೂಯಾ. ಅವಕಾಶ ಬಂತು, ಅವನು ಅವಾಗಲೇ ದೇವ್ರ ಹತ್ರ ಇದ್ದು ಸಹವಾಸ ಮಾಡಿ ಇದು ಮಾಡಿ ದೇವ್ರು ತಿಳ್ಕೊಂಡು ಒಳಗೆ ಬಲ, ವಿಶ್ವಾಸ ಎಲ್ಲ ಇತ್ತು. ಏನು ಪರಿಸ್ಥಿತಿ ಉಂಟಾಯ್ತು. ಅವರಪ್ಪ ಹೇಳ್ದೆ, ಬುತ್ತಿ ತಗೊಂಡೋಗಿ ಕೊಟ್ಬಾರೋ ನಿಮ್ಮ ಅಣ್ಣಂದ್ರಿಗೆ ಅಂತ. ಅವನು ಗೊಲಿಯಾತ್ನ ಹೊಡಿಯಕ್ಕೆ ಹೋಗಿಲ್ಲ, ಅವನು ಬುತ್ತಿ ತಗೊಂಡೋದ. ನಾರ್ಮಲ್ ಕೆಲಸ, ಮಾಮೂಲಿ. ಯಾರು ಅವನಿಗೆ ಮೈಕ್ ಕೊಟ್ಟು ಪ್ರೀಚ್ ಮಾಡಂದಿಲ್ಲ. ಸ್ವಲ್ಪ ಜನ ಹೆಂಗ್ ಗೊತ್ತಾ, ಮೈಕ್ ಕೊಟ್ಟು ಪ್ರೀಚ್ ಮಾಡಂದ್ರೇನೆ ಪ್ರೀಚ್ ಮಾಡೋದು. ನೀನು ಲೀಡ್ರಪ್ಪ ಅಂತ ಹೂನಾರ ಹಾಕ್ಬೇಕು. ಅವಾಗೆ ಕೇರ್ಸಲ್ಗೆ ಹೋಗೋದು. ನೀನು ಲೀಡ್ರಪ್ಪ ಅಂತ ಹೂನಾರ ಹಾಕ್ಬೇಕು, ಅವಾಗ ಕೇರ್ಸಲ್ಗೆ ಹೋಗೋದು. ಪಾಸ್ಟರ್ ನನಗೆ ಲೀಡರ್ ಮಾಡೋಣ. ದೇವ್ರಿಗಾಗಿ ಹೃದಯ ಉರಿತೈತಾ? ದೇವ್ರಿಗಾಗಿ ಪ್ರೀತಿ ಇದೆಯಾ? ದೇವ್ರ ಮೇಲೆ ಪ್ರೀತಿ ಇದ್ರೆ ಆತನ ಹತ್ರ ಸಹವಾಸ ಮಾಡಿದ್ರೆ ಆತ್ಮಗಳಿಗೆ ಭಾರ ಇರ್ತದೆ. ಆತ್ಮಗಳಿಗೆ ಭಾರ ಎಲ್ಲಿಂದ ಬರ್ತತೆ? ಎಲ್ಲಿಂದ? ನಾನು ಹಾಕಕ್ಕೆ ಬರಲ್ಲ ನಿಮ್ಮ ಹೃದಯದಲ್ಲಿ. ನಾನು ಹಂಗೆ ಹಾಕಂಗಿದ್ರೆ ಯಾವಾಗ ಹಾಕ್ಬಿಡ್ತಿದ್ದೆ. ವಾಕ್ಯಕ್ಕಾಗಿ ಪ್ರೀತಿ ಎಲ್ಲಿಂದ ಬರ್ತತೆ? ಕೈ ಇಟ್ರೆ ಬರಲ್ಲ, ಹಂಗಿದ್ರೆ ಯಾವಾಗ ಮಾಡಿಬಿಡ್ತಿದ್ದೆ. ನಿನ್ನ ಹೃದಯ ದೇವ್ರಿಗಾಗಿ ಉರಿಬೇಕು, ಅದು ದೇವ್ರಿಗಾಗಿ ಬೆಳೆಸ್ಬೇಕು ಆ ಹೃದಯ. ಆಮೇನ್. ನಿಮ್ಮ ಹೊಲಗಳನ್ನಾಗೆ ಮುಳ್ಳಿನ ಗಿಡಗಳು, ಕಳೆಗಳು, ನೀವು ಏನು ಮಾಡಬೇಡ್ರಿ, ಸುಮ್ಮನೆ ಬೆಳ್ಕಂತಾವು. ಏನು ಮಾಡಬೇಡ್ರಿ, ಮನೆಗೆ ಸುಮ್ಮನೆ ಕುಂದರ್ರಿ, ನಿಮ್ಮ ಹೊಲದಾಗ ಕಳೆಗಳು ಬೆಳಿತಾವೆ. ಬಟ್ ಟೊಮೆಟೊ ಹಣ್ಣು ಬೆಳಿಬೇಕಂದ್ರೆ ನೀನು ಅದನ್ನು ಇದು ಮಾಡಬೇಕು, ನೀನು ಬೆಳೆಸ್ಬೇಕು. ಹಲ್ಲೆಲೂಯಾ. ಬದನೆಕಾಯಿ ಬೆಳೆಸ್ಬೇಕು, ಅಕ್ಕಿ ಭತ್ತ ಬೆಳೆಸ್ಬೇಕು, ರಾಗಿ ಒಳ್ಳೆವೆಲ್ಲ ಬೆಳೆಸ್ಬೇಕು, ಕೆಟ್ಟವೆಲ್ಲ ತನ್ನಷ್ಟಕ್ಕೆ ತಾನೇ ಬೆಳ್ಕಂತಾವ. ಹಂಗೆ ನಿನ್ನ ಪ್ರಾರ್ಥನೆ ಜೀವಿತ ನೀನು ಬೆಳೆಸ್ಬೇಕು, ದೇವ್ರ ಹತ್ರ ಸಹವಾಸ ನೀನು ಬೆಳೆಸ್ಬೇಕು.
ನಿನ್ನ ಹೃದಯವನ್ನು ಬಿತ್ತಬೇಕು ವಾಕ್ಯದಿಂದ. ಬೈಬಲ್ ತೆಗೆದು ಓದಬೇಕು. ಓದಿದ್ರೆ ಈ ವಾಕ್ಯಗಳು ಹೃದಯದಲ್ಲಿ ಬಿತ್ತಲ್ಪಡ್ತದೆ. ಈ ಕಳೆಗಳು ಮೋಸ, ಕೋಪ, ಸುಳ್ಳು, ಕಾಮ ಇವೇನು ಬೆಳೆಸೋದು ಬೇಡ. ಅವಷ್ಟವೇ ಉಟ್ಕೊಂತಾವ. ಕರೆಕ್ಟಾ ನಾನು ಹೇಳೋದು? ಹಲ್ಲೆಲೂಯಾ. ಹಂಗೆ ದೇವರ ಮೇಲೆ ಹಸಿವು ಬೆಳೆಸ್ಬೇಕು. ದಾವೀದನು ಹೋದ, ಅಲ್ಲಿ ಟಿಫಿನ್ ಕ್ಯಾರಿಯರ್ ಕೊಟ್ಟ, ಸ್ವರ ಕೇಳ್ದ, ಅವ್ನು ಬಂದವನು ಗೊಲಿಯಾತ, ಯಾರು ಬರ್ತೀರಿ ಇವತ್ತು, ಇನ್ನೂ ಬಂದಿಲ್ಲ ನೀವು, 40 ದಿನ ಆಯ್ತಂತಂದ. ಇವನು ಕೇಳಿಸ್ಕೊಂಡ, ಯಾವನು ಅಂತ, ಇವನು 40 ದಿನದಿಂದ ಸವಾಲು ಆಗ್ತಾ ಇದ್ದಾನೆ, ನಮ್ಮಲ್ಲಿ ಹೋಗಕ್ಕೆ ನಾನು ಹೋಗ್ತೀನಿ ಅಂದ. ನಾನು ಹೋಗ್ತೀನಿ. ಯಾರು ಅವನಿಗೆ ಸೌಲನ್ನು ಕರೆದು ಹೋಗಪ್ಪ ಅಂದಿಲ್ಲ, ಫಸ್ಟ್ ಅವನು ಹೇಳ್ದ ನಾನು ಹೋಗ್ತೀನಿ. ಅವ್ರ ಅಣ್ಣ ಬೈದ, ಹುಡುಗಾಟ ಆಡ್ತೀಯನ್ನ, ಏನಕ್ಕೆ ಬಂದಿಲ್ಲ? ಆಮೇಲೆ ಅಲ್ಲೋ ಸ್ವಲ್ಪ ಜನ ನಾಕಿ ಇವರು ಎನ್ಕರೇಜ್ చేయలేదు. ಕತೆಗಳು ಬಿಟ್ಟುಬಿಡ್ರಿ. ದಾವೀದನಿಗೆ ಯಾರು ಎನ್ಕರೇಜ್ ಮಾಡಿಲ್ಲ, ಅವ್ರ ಸ್ವಂತ ಸಹೋದರರೇ ಹೇಳಿದ್ರು. ಆಮೇನ್. ದೇವ್ರಿಗಾಗಿ ಹೃದಯ ಉರಿತಿತ್ತು ಅವನಿಗೆ. ಆಮೇನ್. ಹಲ್ಲೆಲೂಯಾ. ದೇವರ ಮೇಲೆ ಪ್ರೀತಿ ಇದ್ದವ್ರಿಗೆ ದೇವರ ಮಾನ ಕಾಪಾಡಬೇಕು, ದೇವರ ಮಹಿಮೆಗಾಗಿ ಹೃದಯ ಉರಿತದಲ್ಲಿ. ಸೈತಾನ್ ಕಾರ್ಯಗಳು ನೋಡಿದಾಗ ರೋಷ ಬರ್ತದೆ ಅವನಿಗೆ. ಏನು ರೋಗ ಉಂಟು ಮಾಡ್ತಾನೆ, ಏನು ಇದು ಮಾಡ್ತಾನೆ, ರೋಷ ಬರ್ತದೆ ದೇವ್ರ ಮೇಲೆ ಪ್ರೀತಿ ಇದ್ರೆ. ಆಮೇನ್. ನೀನು ಹೇಳ್ತೀನಿ ನಾನು ಹೋಗ್ತೀನಿ ಅಂತ. ನನ್ನ ಯಾರು ಕಳಿಸಿದ್ರಲ್ಲ ಅವನೇ ಹೋದ. ಯಾಕೆ? ದೇವ್ರ ಹತ್ರ ಸಹವಾಸ ಮಾಡಿದವನ ಹೃದಯ ಒಳಗೆ ಅಭಿಷೇಕ ಕುದಿತೈತೆ. ಆಮೇನ್. ನೀನು ಹೋಗ್ತೀಯಾ ಅಂತ, ಹೋಗ್ತೀನಿ ಅಂತಂದ. ಅವನು ನನಗೆ ಎಲ್ಲಿಂದ ಬಂತು ಅವನಿಗೆ? ಇದು ಎಲ್ಲಿಂದ ಬಂತು ಅವನಿಗೆ? ತನ್ನ ದೇವರನ್ನು ಅರಿತುಕೊಂಡವನು ದೃಢವಾಗಿ ಇದ್ದು ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಾತನು. ಬೀಗದ ಕೈ ಏನು ಗೊತ್ತಾ? ದೇವರನ್ನು ತಿಳಿದುಕೊಳ್ಳುವಂಥದ್ದು. ಆಮೇನ್. ಅದಕ್ಕೆ ಪೌಲನ ಅದೊಂದೇ ಪ್ರಾರ್ಥನೆ ಮಾಡ್ತಿರೋದು, ಸ್ವಾಮಿ ಇವ್ರು ನಿನ್ನನ್ನು ತಿಳ್ಕೊಳ್ಳಲಿ. ಆಮೇನ್. ಓದ ಗೊತ್ತು ನಮಗೆ ಕತೆ. ಎಲ್ಲರೂ ಗೊಲಿಯಾತನಿಂದ ಓಡೋದ್ರೆ ಇವನು ಗೊಲಿಯಾತನ ಕಡೆ ಹೊಡೆದ ಅಂತ. ಆಮೇನ್. ದೇವರನ್ನು ತಿಳ್ಕೊಂಡವ್ರಿಗೆ ಇವನು ನೋಡ್ರಿ, ಇವನು ಹೆಂಗೆ ಲಿಲ್ಲಿಪುಟ್ಟಿ, ಇವನು ಸಣ್ಣವನು, ಇವನು ದಾವೀದ ಎಷ್ಟು ಇಷ್ಟೇ, ಅವನು ಗೊಲಿಯಾತ ಇಷ್ಟೇ. ಆದ್ರೆ ಇದು ಮಾತ್ರ ಅವನ ವಿಶ್ವಾಸ ಮಾತ್ರ ದೊಡ್ಡದು. ತನ್ನ ದೇವರನ್ನು ತಿಳ್ಕೊಂಡವನು ದೃಢವಾಗಿ ಇದ್ದು ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವವರು. ಆಮೇನ್. ಎಷ್ಟು ಜನ ಹೇಳ್ತಾರೆ ನಾನು ದೇವ್ರನ್ನ ತಿಳ್ಕೊಳ್ಬೇಕು? ದೇವ್ರ ಜೊತೆಗಿದ್ರೆ ದೇವ್ರನ್ನ ತಿಳ್ಕೊಳ್ತೀವಿ, ದೇವ್ರ ವಾಕ್ಯದಲ್ಲಿದ್ದರೆ ದೇವ್ರನ್ನ ತಿಳ್ಕೊಳ್ತೀವಿ. ನೀವು ಟಿ ವಿಯಲ್ಲಿದ್ದರೆ ಆಮೇಲೆ ಸ್ವಲ್ಪ ಜನ ಬರೀ ನ್ಯೂಸು 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 ಅದೇ ಫಾರ್ವರ್ಡ್ ಅಣ್ಣ ಅನ್ಮಾಡ. ಹೋಗ ಏನು ಮಾಡಕ್ಕ ನನಗೆ? ಇವನು ಹಂಗಂದ, ಇವನು ಹಿಂಗಂದ, ಯತ್ನಾಳ್ ಹಂಗಂದ. ಹೋಗ ಏನು ಮಾಡಲಿ? ಅವ್ರದ್ದು ಇದ್ದಿದ್ದೆ. ಪರಿಹಾರ ಯಾರು? ನಮ್ಮ ದೇವರು. ತನ್ನ ದೇವರನ್ನು ಅರಿಯುವವನಿಗೆ ಪರಿಹಾರ ಸಿಗುವಂಥದ್ದಾಗಿದೆ. ಎಸ್, ಇಲ್ಲಿ ನನಗೆ ಸಮಸ್ಯೆ, ಶೋಧನೆಗಳು, ಸಮಸ್ಯೆಗಳು, ಶ್ರಮೆಗಳಿದ್ದಾವೆ, ಲೋಕದಲ್ಲಿದೆ. ಆದರೆ ಪರಿಹಾರ ಎಲ್ಲಿಂದ ಸಿಗುವುದಿಲ್ಲ. ಪರಿಹಾರ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಸಿಗುವಂಥದ್ದಾಗಿದೆ. ತನ್ನ ದೇವರನ್ನು ತಿಳಿದುಕೊಳ್ಳುವವನು ಬಲವಾಗಿ ಇದ್ದು ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಇವತ್ತು ನಾನು ಮುಗಿಸ್ತಾ ಇದ್ದೇನೆ. ನನ್ನ ಆಸೆ, ನನ್ನ ಪ್ರಾರ್ಥನೆ ಏನು ಗೊತ್ತಾ? ಬರೀ ಪಾಸ್ಟರ್ಗಳು ನಾವು ತಿಳ್ಕೊಳ್ಳೋದಲ್ಲ, ನಾವು ತಿಳ್ಕೊಳ್ಬೇಕು, ನಾವೆಲ್ಲರೂ ತಿಳ್ಕೊಳ್ಬೇಕು. ಸಭೆಯಾಗಿ ಈ ಎಲ್ ಶಡಾಯ್ ಸಭೆ ಹೆಂಗಿರ್ಬೇಕಂದ್ರೆ ತಮ್ಮ ದೇವರನ್ನು ಅರಿತಂಥ ವ್ಯಕ್ತಿಗಳು ನಾವು ಆಗಿರಬೇಕು. ಆಮೆನ್. ನೀನು ಅವಾಗ ಏನಾಗ್ತಿ ಗೊತ್ತಾ? ಸಮಸ್ಯೆಯನ್ನು ಪರಿಹಾರ ಮಾಡುವವನಾಗ್ತಿ ನೀನು. ದಾವೀದ ಹೆಂಗಿದ್ದ? ಅವನ ಕುರಿಗಳನ್ನ ತೆಕ್ಕೊಂಡು ಹೋಗ್ಲಿಕ್ಕೆ ಸಿಂಹ ಬಂತು, ಕರಡಿ ಬಂತು. ಅದು ಪರ್ಸನಲ್ ಪ್ರಾಬ್ಲಮ್ ಅವನದು. ಯಾವ ಪ್ರಾಬ್ಲಮ್ಮು? ಪರ್ಸನಲ್ ಪ್ರಾಬ್ಲಮ್. ಅದನ್ನ ಜಯಿಸಿದ್ದ, ಜಯಿಸ್ಲಿಲ್ವಾ? ಜಯಿಸ್ದ. ಪರ್ಸನಲ್ ಪ್ರಾಬ್ಲಮ್ಮು ಜಯಿಸ್ದ. ಇಸ್ರಾಯೇಲ್ಗೆ ಸಮಸ್ಯೆ ಬಂದಾಗ ಅದಕ್ಕೆ ಕೂಡ ಜಯಿಸಿದ. ಆಮೇನ್.
ನೀನು ಯಾವಾಗ ನಿನ್ನ ದೇವರನ್ನು ಅರ್ಥಕೊಳ್ತೀಯೋ, ನಿನ್ನ ಮನೆಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಆರೋಗ್ಯಕ್ಕೆ, ನಿನ್ನ ಇದಕ್ಕೆ ಬರುವಂಥ ಸಮಸ್ಯೆಗಳನ್ನು ನೀನು ಅಲ್ಲೇ ಜಯಿಸ್ಬಿಡ್ತೀಯ. ಅದೇ ವಿಶ್ವಾಸ ಬೆಳೆದು ಏನಾಗ್ತದೆ, ನೀನು ನಗರಕ್ಕೆ ಕೂಡ ಆಶೀರ್ವಾದದಾಯಕವಾಗ್ತಿ, ಸಮಾಜಕ್ಕೆ ಕೂಡ ನೀನು ಆಶೀರ್ವಾದದಾಯಕವಾಗುವವನಾಗಿದ್ದಿ, ನಿನ್ನ ದೇಶಕ್ಕೆ ನೀನು ಆಶೀರ್ವಾದದಾಯಕವಾಗುವವನಾಗಿದ್ದಿ. ಆಮೇನ್. ದೇವರನ್ನು ತಿಳಿದುಕೊಳ್ಳುವವನು ಅವನಿಗೆ ಮಾತ್ರ, ಅವನ ಕುಟುಂಬಕ್ಕೆ ಮಾತ್ರವಲ್ಲ, ಅವನು ಇಡೀ ದೇಶಕ್ಕೆ ಆಶೀರ್ವಾದದಾಯಕವಾಗುವವನಾಗಿದ್ದಾನೆ. ನಿನ್ನ ವಿಶ್ವಾಸ, ನೀನು ದೇವರನ್ನು ತಿಳ್ಕೊಂಡಿದ್ದು, ನಿನ್ನ ಕುರಿಗಳನ್ನ ಕಾಯ್ತೀಯ, ಕಾಪಾಡ್ತೀಯ, ನಿನ್ನ ಕುಟುಂಬನ ಕಾಪಾಡ್ಕೊಳ್ತೀಯ, ಆದರೆ ದೇವ ಜನರನ್ನು ಕೂಡ ನೀನು ಕಾಪಾಡುವಾತನಾಗಿದೆ. ಎಷ್ಟು ಜನ ಅಂತವ್ರಾಗ್ಲಿಕ್ಕೆ ಇಷ್ಟಪಡ್ತೀರಿ? ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ ಬನ್ರಿ, ನಿಂತ್ಕೊಳ್ಳಿ. ಇವತ್ತು ಒಂದೇ ಒಂದು ಪ್ರಾರ್ಥನೆ, ಸ್ವಾಮಿ ನಾನು ನಿನ್ನನ್ನು ತಿಳಿಯಬೇಕು, ನಿನ್ನನ್ನು ಅರಿಯಬೇಕು. ಆಮೆನ್. ಅದು ಹೆಂಗೆ ಸಿಗ್ತದೆ? ಪವಿತ್ರಾತ್ಮನ ಜೊತೆಗೆ ಸಹವಾಸ ಮಾಡಬೇಕು, ವಾಕ್ಯದಲ್ಲಿ ನಾವು ಸಹವಾಸ ಮಾಡಬೇಕು, ಆತನ ಜೊತೆಗೆ ನಾವು ಕೂತ್ಕೊಳ್ಬೇಕು. ನಾವು ಯಾರ ಜೊತೆ ಸಹವಾಸ ಮಾಡ್ತೀವೋ ಅವರನ್ನು ಹೆಚ್ಚಾಗಿ ತಿಳಿದುಕೊಳ್ತೇವೆ. ಯಾರ ಜೊತೆಗೆ ಸಹವಾಸ ಮಾಡ್ತೀವೋ ಅವ್ರ ಬುದ್ಧಿಗಳು ನಮ್ಗೆ ಅಂಟ್ಕೊಂತಾವ. ಹೌದಲ್ಲ? ನೀವು ದೇವ್ರ ಜೊತೆಗೆ ಸಹವಾಸ ಮಾಡಿದರೆ ದೇವ್ರ ಬುದ್ಧಿ ಅಂಟ್ಕೊಂತದ್ ನಿಮಗೆ, ದೈವಿಕ ಸ್ವಭಾವ ಅಂಟ್ಕೊಂತದ್ ನಿನಗೆ. ಆಮೇನ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ ಬನ್ನಿ, ಕೈ ಎತ್ತು. ನೀವು ಪ್ರಾರ್ಥನೆ ಮಾಡ್ರಿ, ಆಮೇಲೆ ನಾನು ಪ್ರಾರ್ಥನೆ ಮಾಡ್ತೇನೆ. ನೀವೇನು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿ. ದೇವರೇ, ನಾನು ನಿನ್ನನ್ನು ಅರಿಯಬೇಕು, ನಿನ್ನನ್ನು ತಿಳಿಬೇಕು, ನನ್ನ ಮನೋನೇತ್ರಗಳು ಬೆಳಗಿಸು, ನಿನ್ನ ಪ್ರಕಟಣೆಯನ್ನು ನನಗೆ ಕೊಡು ಸ್ವಾಮಿ. ಓ ಲರಬ ರಬ ಲರಬ ರೇಬೆಕೆ ಚೆರಿಯ ಬಾಬಾ ಬಾಬಾ, ರಿಲೀಸ್ ಯೋರ್ ಗ್ಲೋರಿ ಗಾಡ್ ಫಾದರ್. ತಂದೆ ಆದರೇವರೇ ಸ್ತೋತ್ರ. ರಿಯ ಬಕಲ ರಬ ಲರಬ ಓ ಲರಬ. ಪ್ರತಿಯೊಬ್ಬರ ಮೇಲೆ ಸ್ವಾಮಿ ಜ್ಞಾನ ಪ್ರಕಟಣೆ ಆತ್ಮ ದಯಪಾಲಿಸು ದೇವ. ನಮ್ಮ ಸಭೆಯ ಮೇಲೆ ಜ್ಞಾನ ಪ್ರಕಟಣೆ ಆತ್ಮ ದಯಪಾಲಿಸು. ಸ್ತ್ರೀಯರ ಮೇಲೆ, ಪುರುಷರ ಮೇಲೆ, ಯವನಸ್ಥರ ಮೇಲೆ, ಓ ಮಕ್ಕಳ ಮೇಲೆ ಜ್ಞಾನ ಪ್ರಕಟಣೆ ಆತ್ಮವನ್ನು ದಯಪಾಲಿಸು. ಪ್ರತಿಯೊಬ್ಬರು ನಿನ್ನನ್ನು ಅರಿಯಲಿ ಸ್ವಾಮಿ. ಲೆಟ್ ದೆಮ್ ಬಿ ಟಾಟ್ ಆಫ್ ದ ಲಾರ್ಡ್ ಓ ಗಾಡ್. ಕರ್ತನಿಂದ ಅವರು ಬೋಧಿಸಲ್ಪಡಲಿ ಸ್ವಾಮಿ. ನಿನ್ನ ಸನ್ನಿಧಾನದಲ್ಲಿ ಸಮಯ ಕಳೆಯುತ್ತಾ, ನಿನ್ನನ್ನು ತಿಳಿಯುತ್ತಾ ಕರ್ತನೆ ಸ್ವಾಮಿ, ಅವರು ಬರೀ ಅವರಿಗೆ ಬರುವಂಥ ಸಮಸ್ಯೆಗಳನ್ನು ಜಯಿಸುವುದು ಮಾತ್ರವಲ್ಲದೆ ಕರ್ತನೆ, ಈ ಲೋಕದಲ್ಲಿ, ಸಮಾಜದಲ್ಲಿ ಅನೇಕರು ಪಾಪದಲ್ಲಿ, ಬಂಧನದಲ್ಲಿ ಕರ್ತನೆ ಅವರು ಇದ್ದಾರೆ ಸ್ವಾಮಿ, ಅವರನ್ನು ಬಿಡಿಸುವವರಾಗುವಂತೆ ಇವರಿಗೆ ಸಹಾಯ ಮಾಡು ಸ್ವಾಮಿ. ಸ್ತೋತ್ರ ಸ್ವಾಮಿ. ನಮ್ಮನ್ನು ನಡೆಸು, ನಮ್ಮ ಇಡೀ ಸಭೆಯನ್ನು ನೀವು ನಡೆಸ್ರಿ ತಂದೆಯಾದ ದೇವರೇ. ನಿಂಗೆ ಸ್ತುತಿ ಸ್ತೋತ್ರ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ನಿನಗೆಲ್ಲ ಮಹಿಮೆ ಸಲ್ಲಿಸ್ತಾ, ನೀನು ಮಾಡುವ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ, ನೀನು ಮಾಡಿದಂಥ ಸ್ವಸ್ಥತೆಗಳಿಗಾಗಿ ಸ್ತೋತ್ರ ಕರ್ತನೆ. ಅದು ಇವತ್ತೊಂದೇ ಅಲ್ಲ ಕರ್ತನೆ, ಪ್ರತಿ ವಾರ, ಪ್ರತಿ ಸರಿ, ಪ್ರತಿ ಕ್ಷಣ, ಇಲ್ಲಿ ಮಾತ್ರವಲ್ಲ, ಪ್ರತಿ ಕೇರ್ಸಲಲ್ಲಿ, ಪ್ರತಿ ದಿನ ಕರ್ತನೆ. ಬರೀ ಬುಧವಾರಗಳು ಮಾತ್ರವಲ್ಲ, ನಮ್ಮ ಮನೆಗಳಲ್ಲಿ ಸುತ್ತಮುತ್ತಲು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕರ್ತನೆ ಅದ್ಭುತ ಕಾರ್ಯಗಳಾಗಲಿ ಸ್ವಾಮಿ. ಸ್ತೋತ್ರ ದೇವ. ಈ ನಗರವು ಅಲಗಾಡಬೇಕು ನಿನ್ನ ಸನ್ನಿಧಾನದಿಂದ. ನಿಂಗೆ ಸ್ತುತಿ ಸ್ತೋತ್ರ ವಂದನೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೇನ್. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.